ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಇವತ್ತು ನಾವು ಆಲ್ಫಾ ಕಾರ್ಸ್ ಲೈವ್ಗೆ ಬಂದಿದ್ದೀವಿ. ಸ್ಟಾಕ್ಸ್ಗಳೆಲ್ಲ ಫುಲ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಅಂಡ್ ನೆಕ್ಸ್ಟ್ ಮೀ ಬಂದು ಶಿರಾಸ್ ಅವರು ಇದ್ದಾರೆ. ಬನ್ನಿ ಫಸ್ಟ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್, ನಮಸ್ಕಾರ ಸರ್. How are you? Nice to see you, Pavitran, after a long time. ಎಸ್ ಸರ್, ತುಂಬಾ ದಿನ ಆಯ್ತು ಸರ್. ರಂಜಾನ್ ಬೇರೆ ಬರ್ತಾ ಇದೆ. ಏನ್ ಸರ್, ಏನಾದ್ರು ನಮ್ಮ ವೀಕ್ಷಕರಿಗೆ ಏನಾದ್ರು ಆಫರ್ಸ್? Sir, my offers Ramzan, Holi, Diwali, early year end, every day the same offers you will get. Better prices you will get. ಎಲ್ಲ ಗಾಡಿ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಅಂಡ್ ಈಸಿ EMI ಲೋನ್ ಆಫರ್ಸ್ ಎಲ್ಲ ಇದೆ. ಲೋನ್ ನಲ್ಲಿ ನಮ್ಗೆ ಅಂದ್ರೆ ಬಂಪರ್ ಲಕ್ಕಿ ಡ್ರಾ ಇದೆ. ಅಪ್ ಟು 50 lakhs ವಿನ್ನಿಂಗ್ ಪ್ರೈಸ್ ಎಲ್ಲ ಸಿಗುತ್ತೆ. ಫಾರಿನ್ ಟ್ರಿಪ್ ಸಿಗುತ್ತೆ, ಐಫೋನ್ ಸಿಗುತ್ತೆ, LCD ಸ್ಕ್ರೀನ್ ಎಲ್ಲ ಸಿಗುತ್ತೆ. ಲೋನ್ ತಗೊಂಡ್ರೆ ಲಕ್ಕಿ ಡ್ರಾ 50 ವಿನ್ನರ್ಸ್ ಅಪ್ ಟು 50 lakhs. ಅಪ್ ಟು 50 lakhs ಇದೆ. 50 lakhs ಚೆಕ್ ಮಾಡಬಹುದು. ಎಸ್ ಸರ್, ಅದರ ಬಗ್ಗೆ ಡೀಟೇಲ್ ಕ್ಯಾಟಲಾಗ್ ಇದೆ. ಅದ್ರ ಬಗ್ಗೆ ತೋರಿಸ್ತೀವಿ ಸರ್. ಓಕೆ ಸರ್. ಅಂಡ್ ಲೊಕೇಶನ್ ಸರ್ ಎಲ್ಲಿ ಬರುತ್ತೆ ಸರ್? JP Nagar 5th phase ಸರ್. ಆಲ್ಫಾ ಕಾರ್ಸ್ ಲೈವ್ ಗೂಗಲ್ ನಲ್ಲಿ ಚೆಕ್ ಮಾಡಿ. ನಂದಿನಿ ಹೋಟೆಲ್ ರೋಡ್ ಆಪೋಸಿಟ್ ಸ್ಟಾರ್ ಬಿರಿಯಾನಿ ನಮ್ದು ಶೋರೂಮ್ ಬರೋದು. ಫೇಮಸ್ ಸ್ಟಾರ್ ಬಿರಿಯಾನಿ. ಹಂಗೆ ನಾವು ಹೋಗುವಾಗ ಸ್ಟಾರ್ ಬಿರಿಯಾನಿ ಅಲ್ಲಿ ಒಂದು ಎರಡು ಟಿಫನ್ ಬಾಕ್ಸ್ ಪಾಸ್. ಎಸ್ ಸರ್, ಗಾಡಿ ತಗೊಳ್ಳಿ ಒಂದು ಬಿರಿಯಾನಿ ಫ್ರೀ. ಅದನ್ನು ಆಫರ್ಸ್ ಇದೆ ವೀಕ್ಷಕರೇ, ನೀವು ಚೆಕ್ ಮಾಡಬಹುದು. ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇದಲ್ಲಿ ಕೆಲೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಬಂದು ಫುಲ್ ಕಂಪ್ಲೀಟ್ ರಾವ್ ಆಗಿ ಇರುತ್ತೆ, ನೀವು ಚೆಕ್ ಮಾಡಬಹುದು. ಎಲ್ಲೂ ಕಟ್ಟು ಯಾವ್ದು ಇರಲ್ಲ. ಅಂಡ್ ಫಸ್ಟ್ ವೆಹಿಕಲ್ ಏನ್ ನೋಡಬಹುದು, ಒಂದು Volkswagen Polo GT ಇದೆ. ಸೊ ಬ್ಯೂಟಿಫುಲ್ Volkswagen Polo GT TSI ಆಟೋಮೆಟಿಕ್ ಟಾಪ್ ಅಂಡ್ ವೇರಿಯಂಟ್, ಫುಲ್ಲಿ ಮಾಡಿಫೈಡ್ ಆಗಿದೆ. ಬಾಡಿ ಕಿಟ್ ಎಲ್ಲ ಹಾಕಿದ್ದಾರೆ. ಅಂಡ್ ನಾಕಿಂಗ್ ಪಾಪ್ ಅಪ್ ಸೌಂಡ್ ಎಲ್ಲ, ಲೌಡ್ ಎಕ್ಸಾಸ್ಟ್ ಎಲ್ಲ ಕನೆಕ್ಟೆಡ್ ಟು ದ ಇಂಜಿನ್ ಡೈರೆಕ್ಟ್ಲಿ. ಸ್ಟೇಜ್ ಟು ಟ್ಯೂನಿಂಗ್, ಕೋಡ್ 6 ಎಲ್ಲ ಟ್ಯೂನಿಂಗ್ ಎಲ್ಲ ನಿಮ್ಗೆ ಆಗಿದೆ ಗಾಡಿನಲ್ಲಿ. ಸೆಕೆಂಡ್ ಓನರ್, ಓನ್ಲಿ 48,000 ಕಿಲೋಮೀಟರ್ ಡ್ರಿವನ್ ಕಾರ್. ಗಾಡಿನಲ್ಲಿ ಬರೀ 5 ಲಕ್ಷ ಫಿಟ್ಟಿಂಗ್ಸ್ ಎಲ್ಲ ಇದೆ. ಕ್ರೋಮ್ ಅಲಾಯ್ ವೀಲ್ಸ್ ಎಲ್ಲ ನಿಮ್ಗೆ ಇದರಲ್ಲಿ ಬರುತ್ತೆ. ಈ ಗಾಡಿ ಪ್ರೈಸ್ ಒಂದು ನಿಮ್ಗೆ 9,85,000 ಸ್ಲೈಟ್ಲಿ ನೆಗೋಷಿಯಬಲ್. 2018 ಮಾಡಲ್ Volkswagen Polo GT TSI ಮಾಡಿಫೈಡ್. ಇನ್ನೊಂದು Volkswagen Polo ಸೇಮ್ ರೆಡ್ ಕಲರ್ ನಲ್ಲಿ ಇದೆ ನಮ್ಮ ಹತ್ರ. ಬರೀ 20,000 ಕಿಲೋಮೀಟರ್ ಓಡಿದೆ. ಬನ್ನಿ ಈ ಕಡೆ ಅದು ತೋರಿಸ್ತೀನಿ. ಸೊ ಬೇಸಿಕಲಿ ನಾವು ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ವೈಸ್ ಹೋಗೋಣ. ಫಸ್ಟ್ ಹ್ಯಾಚ್ ಬ್ಯಾಕ್ಸ್, ದೆನ್ SUVs, ಕಾಂಪ್ಯಾಕ್ಟ್ SUVs, ಅಂಡ್ ದೆನ್ ಲಕ್ಸುರಿ ಗಾಡಿ, ಪ್ರೀಮಿಯಂ ಗಾಡಿ ಮಾಡೋಣ. ಇನ್ನೊಂದು 2018 ಮಾಡಲ್ ಇದೆ. ಇದನ್ನು ಟಾಪ್ ಎಂಡ್ ಅಪ್ಡೇಟ್ ಮಾಡಿದೀವಿ. ಬರೀ 20,000 ಕಿಲೋಮೀಟರ್ ಗಾಡಿ ಇದೆ. K09 ನಂಬರ್, ಅಲಾಯ್ಸ್ ಆಫ್ಟರ್ ಮಾರ್ಕೆಟ್ ಟೇಲ್ ಲ್ಯಾಂಪ್ಸ್ ಎಲ್ಲ ಇದೆ. ಅಂಡ್ ವೆರಿ ನೀಟ್ ಕಾ, ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್, ನಾಪಾ ಲೆದರ್ ಇಂಟೀರಿಯರ್ ಎಲ್ಲ ನಿಮಗೆ ಗಾಡಿಯಲ್ಲಿ ಸಿಗುತ್ತೆ. ಬರೀ 20,000 ಓಡಿದೆ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 11 lakhs ಇದೆ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 11 lakhs ಏನೇ ಮಾಡಿಫಿಕೇಶನ್ ಮಾಡಿದ್ರೆ ಈ ಗಾಡಿ ಸೂಪರ್ ಆಗಿದೆ. ಸೇಮ್ ಥಿಂಗ್ ಸರ್, ಕೋಡ್ 6 ನಲ್ಲಿ ಮಾಡಿಫೈ ಎಲ್ಲ ಮಾಡಿದ್ವಿ. ಲೌಡ್ ಎಕ್ಸಾಸ್ಟ್ ಎಲ್ಲ ನಿಮ್ಗೆ ವ್ಯಾಲ್ಟ್ರಾನಿಕ್ ಎಲ್ಲ ಬರುತ್ತೆ. ರಿಮೋಟ್ ಕಂಟ್ರೋಲ್, ನಾಯ್ಸ್ ಕಂಟ್ರೋಲ್ ಮಾಡಬಹುದು. ಇಲ್ಲಾಂದ್ರೆ ಪೊಲೀಸ್ ಹಿಡ್ಬಿಡ್ತಾರೆ ನಿಮ್ಗೆ. ಸೊ ಯಾವಾಗ ಬೇಕು ಅವಾಗ ನಿಮ್ಗೆ ಆನ್ ಮಾಡ್ಬೇಕು ಅಷ್ಟೇನೆ. ಸೊ ಇನ್ನೊಂದು ಹ್ಯಾಚ್ ಬ್ಯಾಕ್ ಬೇಕಂದ್ರೆ ಈ ಕಡೆ ಬಂದು ತೋರಿಸ್ತೀನಿ. ಸ್ವಿಫ್ಟ್ ತುಂಬಾ ಜನ ಕೇಳ್ತಾರೆ ಸರ್. ಸೊ ಒಡಿಸಾದು ಸ್ವಿಫ್ಟ್ ಇದೆ. ಗಾಡಿ ಫೋಕಸ್ ಮಾಡಿಪ್ಪ, ನಂಗೆ ಬೇಡ. ಸೊ 2014 ಮಾಡಲ್ ZXX ಸಿಂಗಲ್ ಓನರ್. ಓಕೆ, ಬರೀ 45,000 ಕಿಲೋಮೀಟರ್ ಗಾಡಿ ಓಡಿದೆ. ಒಡಿಸಾ ರಿಜಿಸ್ಟ್ರೇಷನ್ K ನಂಬರ್ ಮಾಡಿ ಕೊಡ್ತೀನಿ. ಬರೀ 5 ಲಕ್ಷ ಆಗಿ ಕೊಡ್ತೀನಿ. ZXI ಟಾಪ್ ಎಂಡ್ ಮಾಡಲ್, ಮ್ಯಾನ್ಯುಯಲ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, 1.3 ಲೀಟರ್ ಇಟಿವಿಟಿ ಪೆಟ್ರೋಲ್ ಇಂಜಿನ್ ಬರುತ್ತೆ ನಿಮ್ಗೆ ಗಾಡಿದು. ನೆಕ್ಸ್ಟ್ ಹ್ಯಾಚ್ ಬ್ಯಾಕ್ ನಮ್ಮ ಹತ್ರ 2017 ಮಾಡಲ್ ವೆಸ್ಟ್ ಬೆಂಗಾಲ್ I20 ಲೈಟ್ ಆಸ್ಟಾ ಆಪ್ಷನ್ ಇದೆ. ಫುಲ್ಲಿ ಲೋಡೆಡ್ ಪೆಟ್ರೋಲ್ ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಇದು ವಿತ್ K ನಂಬರ್ 6,25,000 ನಿಮ್ಗೆ ಮಾಡಿ ಕೊಡ್ತೀನಿ ಸರ್. ಫೈನಲ್ 6,25,000 ನೋಡಬಹುದು ವೀಕ್ಷಕರೇ. ಫುಲ್ ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಸಿಗುತ್ತೆ. ಟಾಪ್ ಎಂಡ್ ಮಾಡಲ್ ಸರ್, ಪೆಟ್ರೋಲ್. ಅಂಡ್ ದೆನ್ ನೆಕ್ಸ್ಟ್ ಯು ಹ್ಯಾವ್ 2014 ಮಾಡಲ್ Volkswagen Polo ಕಂಫರ್ಟ್ ಲೈನ್ ಇದೆ. ಡೀಸೆಲ್ ವೇರಿಯಂಟ್ ಇದೆ. ಸೆಕೆಂಡ್ ಓನರ್, ಡ್ರಿವನ್ ಅಬೌಟ್ 72,000 ಕಿಲೋಮೀಟರ್ಸ್ ಇದೆ. ಈ ಗಾಡಿ ಪ್ರೈಸ್ 4,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು GT ಕೇಳ್ತಾ ಇದೆ. ಇನ್ನೊಂದು GT ಇದೆ ನಮ್ಮ ಹತ್ರ, ರೆಡ್ ಕಲರ್. ಸ್ಟಾಕ್ ಕಂಡೀಷನ್ ಇದೆ, ಜಾಸ್ತಿ ಏನು ಮಾಡಿಫೈಡ್ ಇಲ್ಲ. GT TSI ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ 2016 ಮಾಡಲ್. ಪ್ರೈಸ್ ಕಡಿಮೆ ಇದೆ, ಯಾಕಂದ್ರೆ ಓನರ್ ಸ್ವಲ್ಪ ಜಾಸ್ತಿ ಇದೆ. 3 ಇಲ್ಲ 4 ಓನರ್ ಗಾಡಿನಲ್ಲಿ ಇದೆ. ಇದು ಅದೇ ಪ್ರೈಸ್ ಕಡಿಮೆ ಕೊಡ್ತೀನಿ. ಬರೀ 625 ಗೆ ಕೊಟ್ಬಿಡ್ತೀನಿ ಸರ್. 625 ನೋಡಬಹುದು. 2016 ಮಾಡಲ್ GT TSI ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಇದೆ. ಇನ್ನೊಂದು ನೆಕ್ಸ್ಟ್ ನಮ್ಮ ಹತ್ರ ಮಿಲಿಟರಿ ಟ್ಯಾಂಕ್ ತರ ಬಿಲ್ಡ್ ಆಗಿರೋದು ಫಾರ್ಟ್ ಫೀಗೋ ಇದೆ, ನ್ಯೂ ಒನ್. 2018 ಮಾಡಲ್ ಡೀಸೆಲ್ ಮ್ಯಾನ್ಯುಯಲ್, ಟೈಟಾನಿಯಂ ನಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿದು. ಇದು ಸೆಕೆಂಡ್ ಓನರ್, 78,000 ಕಿಲೋಮೀಟರ್ ಗಾಡಿ ಓಡಿದೆ. ಪ್ರೈಸ್ ನಿಮ್ಗೆ ಬರೀ 5 ಲಕ್ಷ ಸರ್. ಇದೇ ತರ ನಮ್ಮ ಹತ್ರ 2017 ಮಾಡಲ್ ಇದೆ. ಟೈಟಾನಿಯಂ ಪ್ಲಸ್ ಇದೆ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಗಾಡಿ, 4 ಏರ್ ಬ್ಯಾಗ್ ಬರುತ್ತೆ. ದಟ್ ಇಸ್ ಆಲ್ಸೋ ಸಿಂಗಲ್ ಓನರ್, ಬರೀ 50,000 ಕಿಲೋಮೀಟರ್ ಓಡಿದೆ. ಸೇಮ್ ಕಲರ್, ಸೇಮ್ ಟೈಪ್ ನಲ್ಲಿ 2017 ಮಾಡಲ್ ಬರುತ್ತೆ. ಆ ಗಾಡಿ ಪ್ರೈಸ್ ಒಂದು ಬರೀ 4.5 lakhs ಓನ್ಲಿ ಸರ್. 2017 ಮಾಡಲ್. ಸೊ ಗುಡ್ ಡೀಲ್ ವಿಲ್ ಗೆಟ್ ಆನ್ ದಟ್ ಒನ್. ಮಿಕ್ಕಿದ ನಮ್ಮ ಹತ್ರ ಈಗ SUV ನಲ್ಲಿ ಹೋದ್ರೆ ನಿಮ್ಗೆ ಎರ್ಟಿಗಾ ಬರುತ್ತೆ ಮಾರುತಿಯಲ್ಲಿ, ವಿಚ್ ಇಸ್ 2018 ಮಾಡಲ್ ಗಾಡಿ, ಸಿಂಗಲ್ ಓನರ್, ಬರೀ 40,000 ಓಡಿದೆ. ಇದು ಬಂದು ನಿಮ್ಗೆ VDI ವಿತ್ ABS ಆಪ್ಷನ್ ಬರೋದು ಗಾಡಿನಲ್ಲಿ. ಈ ಗಾಡಿ ಪ್ರೈಸ್ ಬಂದು ನಿಮ್ಗೆ 8,50,000 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಬ್ಯಾಂಗ್ಳೂರ್ ಗಾಡಿ ಇದೆ, K ನಂಬರ್ ಎಲ್ಲ ಆಗಿದೆ. 2018 ಮಾಡಲ್, ಸಿಂಗಲ್ ಓನರ್, ಡೀಸೆಲ್, ಬರೀ 40,000 ಕಿಲೋಮೀಟರ್ ಗಾಡಿ ಓಡಿದೆ.
ನೆಕ್ಸ್ಟ್ ಸೆಡಾನ್ ನಲ್ಲಿ ಬಂದ್ರೆ ನಮ್ಮ ಹತ್ರ ಇಲ್ಲಿ ಸೆಡಾನ್ಜೋ ಹೋಂಡಾ ಸಿಟಿ ಒಂದು 3 ಇದೆ ನಮ್ಮ ಹತ್ರ. 2011 ಮಾಡಲ್ VMT ಗಾಡಿ ಇದೆ, ಹೋಂಡಾ ಸಿಟಿ ಇದೆ, ಓನ್ಲಿ 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಬ್ಯಾಂಗ್ಳೂರ್ ಗಾಡಿ ಇದೆ. ಇನ್ನೊಂದು ಒಂದು ಸೇಮ್ 2011 ಮಾಡಲ್ SMT ಇದೆ, ಅದನ್ನು VMT ಸಾರಿ, ಇದು ಈ ಪ್ರೈಸ್ ಅಷ್ಟೇನೆ 3,50,000 ಇದೆ, ಸ್ಲೈಟ್ಲಿ ನಿಮ್ಗೆ ನೆಗೋಷಿಯಬಲ್ ಆಗುತ್ತೆ. ಇದನ್ನು ಬ್ಯಾಂಗ್ಳೂರ್ ಗಾಡಿ ಇದೆ. ಇನ್ನೊಂದು ಲೇಟೆಸ್ಟ್ ನೆಕ್ಸಾನ್ ಅಲ್ಲಿ ನಮ್ಮ ಹತ್ರ ಸಿಯಾಸ್ ಇದೆ, 2018 ಮಾಡಲ್ ಸಿಂಗಲ್ ಓನರ್, 1 ಲಕ್ಷ ಹೊಡಿದೆ, ಆಟೋಮೆಟಿಕ್ ಟಾಪ್ ಎಂಡ್ ಮಾಡಲ್ ZXi ನಲ್ಲಿ ಬರೋದು. ಈ ಗಾಡಿ ಪ್ರೈಸ್ ಒನ್ಲಿ ಡೀಲ್ ಪ್ರೈಸ್ ಸರ್ 6,50,000 ಕೊಡ್ಬಿಡ್ತೀನಿ. 6,50,000 ಡೀಸೆಲ್ ಸರ್, ಇದು ಪೆಟ್ರೋಲ್ ಸರ್, ಆಟೋಮೆಟಿಕ್. ಡೀಸೆಲ್ ನಲ್ಲಿ ಬೇಕಂದ್ರೆ ಸ್ಕೋಡಾ ಲಾರಾ ಇದೆ, 2011 ಮಾಡಲ್ ಇದೆ, ಸೆಕೆಂಡ್ ಓನರ್ ಗಾಡಿ, ಬರೀ ನಿಮ್ಗೆ 55,000 ಗಾಡಿ ಹೊಡಿದೆ. ಮ್ಯಾನ್ಯಲ್ ಡೀಸೆಲ್ ಅಲ್ಲಿ ಒಳ್ಳೆ ಲಕ್ಸುರಿ ಗಾಡಿ ನಿಮಗೆ ಸಿಗುತ್ತೆ, ಗಲೀಜಾಗಿ ವಾಶ್ ಮಾಡಿಲ್ಲ ಅಷ್ಟೇನೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 4,65,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಬೇಗ SUV ಬೇಕಂದ್ರೆ ದೊಡ್ಡ ಗಾಡಿ ಫಾರ್ಚುನರ್ಸ್, ಪಜೆರೋ ಎಲ್ಲ ಇದೆ ನಮ್ಮ ಹತ್ರ. ಫಾರ್ಚುನರ್ ಬಂದು 2015 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಆಟೋಮೆಟಿಕ್ ಗಾಡಿ, ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಇದೆ, ಓನ್ಲಿ 69,000 ಕಿಲೋಮೀಟರ್ ಡ್ರಿವನ್ ಕಾರ್, 16,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅದ್ರ ಹಿಂದೆ ಇರೋದು ಇನ್ನೊಂದು ಬ್ಯಾಂಗ್ಳೂರ್ ಗಾಡಿ ಇದೆ, 2012 ಮಾಡಲ್ ಆಟೋಮೆಟಿಕ್ ಗಾಡಿ, ಡೀಸೆಲ್ ಆಟೋಮೆಟಿಕ್, ಇದು ಸಿಂಗಲ್ ಓನರ್, 92,000 ಕಿಲೋಮೀಟರ್ ಹೊಡಿದೆ, K01 ನಂಬರ್, 1599 ಫೈನ್ಸಿ ನಂಬರ್ ಇದೆ, 14 lakhs ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇದು 2012 ಮಾಡಲ್, ಎರಡು 4 wheel drive ಬರ್ತಾ ಇಲ್ಲ 4x2 ಸರ್, 4x4 ಬ್ಯಾಂಗ್ಳೂರಲ್ಲಿ ಎಲ್ಲ ವರ್ಕ್ ಆಗೋದಿಲ್ಲ ಸರ್, ನಿಮ್ಗೆ ಬೇಡ ಎಲ್ಲ ಹೋಗ್ತೀರಾ ಅಲ್ಲಿ. ನಾನು 10,000 ಕಿಲೋಮೀಟರ್ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಮಾಡಿ, ಥಾರು ಗುರ್ಕ ಎಲ್ಲ ಇದೆ. ಇನ್ನು ಆಫ್ ರೋಡಿಂಗ್ 4x4 ಎಲ್ಲ ಹಾಕಿಲ್ಲ. 4 wheel drive ಇಂದ ನಿಮ್ಗೆ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಮಾಡಿದ್ರೆ ಮಾಡ್ಬೇಕು, ಬಟ್ ಯಾರು ಮಾಡೋದಿಲ್ಲ ಸರ್. ಟ್ರಾಫಿಕ್ ಸ್ವಲ್ಪ ಜನ ಅನ್ಕೊಳ್ತಾರೆ 4 wheel drive ಮೀನ್ಸ್ ಫಾಸ್ಟ್ ಹೋಗುತ್ತೆ ಅಂತ. ನೋ ಸರ್, 4 wheel drive only when you get stuck you have to put an L4 and LH and then take the car out. It will become like a spider mode. So ಎಲ್ಲ ನಿಮ್ಗೆ ಎಲ್ಲ ಡ್ರೈವ್ ಟೈರ್ ಎಲ್ಲ ಆಕ್ಟಿವೇಟ್ ಆಗಿಬಿಡುತ್ತೆ ನಿಮ್ಗೆ, ಅಂದ್ರೆ ಜಸ್ಟ್ ಟೇಕ್ ಇಟ್ ಔಟ್. ಫಾಸ್ಟ್ ಮೂವಿಂಗ್ ನೀವು ಡ್ರೈವ್ ಆಗೋದಿಲ್ಲ, ನಿಮಗೆ ಸ್ಪೀಡ್ ಇನ್ಕ್ರೀಸ್ ಆಗೋದಿಲ್ಲ, ಓನ್ಲಿ ಟಾರ್ಕ್ ನಿಮಗೆ ಇನ್ಕ್ರೀಸ್ ಆಗೋದು 1 year ಸ್ಟಕ್ ಹೋದೆ. ನೆಕ್ಸ್ಟ್ ವಿ ಹ್ಯಾವ್ ಪಜೆರೋ ಸರ್, 4x2 ಡೀಸೆಲ್ ಆಟೋಮೆಟಿಕ್, 2016 ಮಾಡಲ್ ಪಜೆರೋ ಸ್ಪೋರ್ಟ್. ಇದು ರೇರ್ಲಿ ನಿಮ್ಗೆ ಪಜೆರೋ ಬರೋದು ಮಾರ್ಕೆಟ್ ನಲ್ಲಿ. ಬ್ಲಾಕ್ ಕಲರ್ ಇದೆ, ಫುಲ್ ಮ್ಯಾಗ್ವಿಲ್ಸ್ ಎಲ್ಲ ಮಾಡಿ ಅಪ್ಗ್ರೇಡ್ ಎಲ್ಲ ಮಾಡಿದ್ದಾರೆ, ಬಾರ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ, ಲೀಗಲ್ ಆಗಿದೆ. ಸೊ 2016 ಮಾಡಲ್ ಸೆಕೆಂಡ್ ಓನರ್, ನಮ್ಗೆ ಗಾಡಿ ಹೊಡೆದು 98,000 ಕಿಲೋಮೀಟರ್ ಗಾಡಿ ಹೊಡಿದೆ. ಈ ಗಾಡಿ ಪ್ರೈಸ್ ಒಂದು ಜಸ್ಟ್ 12.5 lakhs ಸ್ಲೈಟ್ಲಿ ನೆಗೋಷಿಯಬಲ್. ಪ್ರಾಪರ್ ಬ್ಯಾಂಗ್ಳೂರ್ ಗಾಡಿ, ನಂಬರ್ K03 ಗಾಡಿ, ಇದು ಒಳ್ಳೆ ಕ್ಲಾಸ್ ಇದೆ. ಪ್ರಾಪರ್ ಫಾರ್ಚುನರ್ ತರ ಮಿಟ್ಸುಬಿಷಿ ಸಿಗುತ್ತೆ, ಬಟ್ ಮಿಟ್ಸುಬಿಷಿ ಲೆಟ್ ಮಿ ಟೆಲ್ ಯು ಸ್ಪೇರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ನಿಂಗೆ ಆಗುತ್ತೆ. ಸರ್ವಿಸ್ ಮೇಂಟೆನೆನ್ಸ್ ಫಾರ್ಚುನರ್ ಇಂದ ಸ್ವಲ್ಪ ಜಾಸ್ತಿ ಆಗುತ್ತೆ, ಜಾಸ್ತಿ ಡಿಫರೆನ್ಸ್ ಇದೆ. ಬಟ್ ಪಜೆರೋ ಲವರ್ಸ್, ಪಜೆರೋ ಫ್ಯಾನ್ ಕ್ಲಬ್ ಬೇರೆ ಇದೆ. ಫಾರ್ಚುನರ್ ಬಿಟ್ಟರೆ ಪಜೆರೋ ಬೇಕಂದ್ರೆ ಪಜೆರೋನ್ ಬೇಗ ಅವ್ರು ಫಾರ್ಚುನರ್ ತಗೊಳ್ಳಿಲ್ಲ, ಫಾರ್ಚುನರ್ ಅವರು ಪಜೆರೋ ತಗೊಳ್ಳೋದಿಲ್ಲ. So that's a difference. Rivalry. Yes sir, anytime Fortuner is a road king sir, anytime blindly you can take the car, drive out everything. I think a family go there, it's a driver's car also. Pajero is not mostly a family car, but it's a driver's car. Sporty looks barutte, so people like Pajero. Some people compare saying Ford Endeavour is better than Fortuner, which is not true sir. Correct. Ford Endeavour is like an elephant. ನಿಮ್ಗೆ ಮೇಂಟೆನೆನ್ಸ್ ಜಾಸ್ತಿ ಆಗೋದ್ರಲ್ಲಿ, ಪ್ಲಸ್ ನಿಮ್ಗೆ ಮೈಲೇಜ್ ತುಂಬಾ ಕಡಿಮೆ ಬರುತ್ತೆ. ಅದ್ರಲ್ಲಿ ನಿಮ್ಗೆ 2.2 ಲೀಟರ್ ಅಂಡ್ 3.2 ಲೀಟರ್ ಬರುತ್ತೆ. 3.2 ಲೀಟರ್ ಡೀಸೆಲ್ ಫಾರ್ಡ್ ಎಂಡೆವರ್ ಗಿವ್ ಮೈಲೇಜ್ ನಾಟ್ ಮೋರ್ ದನ್ 7 to 8 kilometers. Fortuner 3 liter engine will give you mileage of 11 to 12 in city and 13 almost on highways ನಿಮ್ಗೆ ಡ್ರೈವ್ ಬರುತ್ತೆ. ಪಜೆರೋ ಆಲ್ಸೋ ಸೇಮ್ 2.5 ಲೀಟರ್ ಬರೋದು, ನಿಮ್ಗೆ ಮೈಲೇಜ್ ನಿಮ್ಗೆ 9 to 10 ಸಿಟಿಲಿ ಬರುತ್ತೆ, ಹೈವೇ 11 to 12 ಬರುತ್ತೆ. ಫಾರ್ಚುನರ್ ಕಂಪೇರ್ ನಿಮ್ಗೆ ಟೊಯೋಟಾ ಬ್ರ್ಯಾಂಡ್ ನಲ್ಲಿ ಸರ್ವಿಸ್ ಕಾಸ್ಟ್ ಅಂದ್ರೆ ಟೊಯೋಟಾ ನಲ್ಲಿ 10 to 12,000 ಸರ್ವಿಸ್ ಕಾಸ್ಟ್ ಟೊಯೋಟಾ ನಲ್ಲಿ ಆಗುತ್ತೆ. ಪಜೆರೋ ನಿಮ್ಗೆ ಒಂದು 15,000 ಆಗ್ಬೋದು. ನಿಮಗೆ ಎಂಡಿವರ್ ನಿಮಗೆ ಒಂದು ಅದೇನೋ 15,000 ಆರಿನಲ್ಲಿ ನಿಮಗೆ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್. ಪಜೆರೋ ಇಸ್ ಟೂ ಬಿಗ್ ದೆನ್ ಫಾರ್ಚುನರ್, ಸೊ ಸ್ವಲ್ಪ ಬಾಡಿ ರೋಲ್ ನಿಮ್ಗೆ ಎಂಡಿವರ್ ನಲ್ಲಿ ಬರುತ್ತೆ ಸರ್. ಸೊ ದಟ್ಸ್ ಇಟ್. ನೆಕ್ಸ್ಟ್ ಕಾರ್ XUV 500 ವಿ ಹ್ಯಾವ್ 2015 ಮಾಡಲ್ ಗಾಡಿ, ಸಿಂಗಲ್ ಓನರ್, ಬರೀ 86,000 ಕಿಲೋಮೀಟರ್ ಹೊಡಿದೆ ಸರ್. ಈ ಗಾಡಿ ಎಷ್ಟು ನೀಟ್ ಇದೆ ಅಂದ್ರೆ ಸಿಂಗಲ್ ಓನರ್ ಇದೆ, ಶೋರೂಮ್ ಮೇಂಟೈನ್ ಇದೆ, ಇವತ್ ತನಕ ಗಾಡಿ ಪೇಂಟ್ ಆಗಿಲ್ಲ, ಅಂಡ್ ಸೀಟ್ ಕವರ್ ಹಿಂದೆ ಪ್ಲಾಸ್ಟಿಕ್ ಕವರ್ ಎಲ್ಲಾನು ತೆಗ್ದಿಲ್ಲ, ಆತರ ಹಿಂದೆ ಯಾರು ಕುತ್ಕೊಂಡೇ ಇಲ್ಲ. ಸೊ ಡೋರ್ ನೋಯ್ಸ್ ಇಲ್ಲ, ಕ್ರಿಸ್ಪ್ ಆಗಿದೆ ಗಾಡಿ, ವೆರಿ ನೀಟ್ ಕಾರ್. ಇದು ಹರಿಯಾಣ ರಿಜಿಸ್ಟ್ರೇಷನ್. ಸೊ 2015 W10 ಮ್ಯಾನ್ಯಲ್ ವಿತ್ ಸನ್ರೂಫ್ ಗಾಡಿ ಸರ್. ಇನ್ಶೂರೆನ್ಸ್ ಎಲ್ಲ ಇದೆ, ಟೈರ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಡೀಲ್ ಪ್ರೈಸ್ ಸರ್. 7.5 lakhs ವಿತ್ NOC ನಿಮಗೆ ಗಾಡಿ ಕೊಟ್ಬಿಡ್ತೀನಿ. 7.5 lakhs ನೋಡಿ ವೀಕ್ಷಕರೇ, ಎಷ್ಟು ಸೂಪರ್ ಆಗಿದೆ. 500 ಸಿಂಗಲ್ ಓನರ್ ಗಾಡಿ ಸರ್, ಕ್ರಿಸ್ಪ್ ಆಗಿದೆ, ಏನೋ ₹1 ಕೆಲಸ ಇಲ್ಲ ಗಾಡಿನಲ್ಲಿ. ಇದೇ ಮಾಡೆಲ್ ಅಲ್ಲಿ ನಿಮ್ಗೆ ಹತ್ರ 2015 ಮಾಡಲ್ W8 ಸಿಗುತ್ತೆ ಸರ್. ಇದು ಬ್ಯಾಂಗ್ಳೂರ್ ಗಾಡಿ. This will be priced at around 8,45,000 slightly negotiable. ಇದರಲ್ಲಿ ಸನ್ರೂಫ್ ಬರೋದಿಲ್ಲ, ಬರೀ 8 airbag ಒಳ್ಳೆ W8 ವೇರಿಯಂಟ್ ಇದು. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಇದನ್ನು ಎರಡು ಆಪ್ಷನ್ ಇದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೀಮಿಯಂ ನಿಮ್ಗೆ SUV ಬೇಕಂದ್ರೆ ಫಾರ್ಚುನರ್ ಇನ್ನು 2 ಇದೆ ನಮ್ಮ ಹತ್ರ. ಈ ಗಾಡಿ ಫಾರ್ಚುನರ್ ಬಂದು ನಮ್ಮ ಹತ್ರ 2014 ಮಾಡಲ್ ಡೀಸೆಲ್ ಮ್ಯಾನ್ಯುಯಲ್ 4x2 ಬ್ಯಾಂಗ್ಳೂರ್ ಗಾಡಿ, K01 ರೀನಂಬರ್ ಆಗಿರೋದು. ಇದು ಒಳ್ಳೆ ಡೀಲ್ ಪ್ರೈಸ್, ರಂಜಾನ್ ಆಫರ್ ಪ್ರೈಸ್ ಕೊಡ್ತೀನಿ.
13,90,000 ಕೊಟ್ಬಿಡ್ತೀನಿ ಸರ್. 2014 ಮಾಡಲ್, ₹1 ಖರ್ಚ ಏನು ಇಲ್ಲ. ಬ್ಯಾಂಗ್ಳೂರ್ ಗಾಡಿ ಲೋನ್ ಬೇಕಂದ್ರೆ ಲೋನ್ ಎಲ್ಲ ಮಾಡಿ ಕೊಡ್ತೀನಿ. 2014 400 ಡೆಲ್ಲಿ ಪ್ರೈಸ್ ನಲ್ಲಿ ನಿಮಗೆ ಬ್ಯಾಂಗ್ಳೂರ್ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಇನ್ನೊಂದು ನಮ್ಮ ಹತ್ರ 2014 ಮಾಡಲ್ ಆಟೋಮೆಟಿಕ್ ಇದೆ, ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ ಗಾಡಿ ಇದು. ಇದು ಬರೀ ವಿತ್ NOC ವಿಲ್ ಗೆಟ್ ಫಾರ್ ಅರೌಂಡ್ 13,70,000 ವಿತ್ NOC ಸರ್. ಸೊ ನಿಮಗೆ ರೋಡ್ ಟ್ಯಾಕ್ಸ್ 2.5 lakh ಎಕ್ಸ್ಟ್ರಾ ಆಗುತ್ತೆ. ಸೊ ಬೋತ್ 2014 models you have, see the price difference. That is a good deal for a K number car. But these are the automatic second owner ಇದೆ. 1,35,000 kilometer ಗಾಡಿ ಇದು ಓಡಿದೆ ಸರ್. 1,35,000 ಟೈರ್ಸ್ ಅಷ್ಟು ನೀಟ್ ಅಂಡ್ ಸೂಪರ್ ಆಗಿದೆ ಸರ್. Car is very nice. Automatic car always tires and brakes has to be perfect in line. Automatic Fortuner ನಿಮಗೆ ಮೈಲೇಜ್ ಬಂದು ನಿಮಗೆ 9 to 10 ನಿಮಗೆ ಸಿಟಿಲ್ ಬರುತ್ತೆ. ಹೈವೇ ಶುಡ್ ಗಿವ್ ಅರೌಂಡ್ 10 to 11. ಮ್ಯಾನುವಲ್ ಅಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಬರುತ್ತೆ. ಸೇಮ್ 3 liter ಇಂಜಿನ್ 10, 11, 12 ನಿಮಗೆ ಸಿಟಿಲ್ ಬರುವಂತೆ. ಹೈವೇ ನಲ್ಲಿ 1-2 ಕಿಲೋಮೀಟರ್ ಜಾಸ್ತಿ ಬರ್ಬೋದು. ಸೇಮ್ ಅದೇ ತರ ಇನೋವಾ ಕ್ರಿಸ್ಟಾ ಇದ್ರೆ ನಿಮಗೆ ಇನೋವಾ ಕ್ರಿಸ್ಟಾ ಒಂದು 2.4 liter ಬರುತ್ತೆ, 2.8 liter ಬರುತ್ತೆ. ಇನೋವಾ ಕ್ರಿಸ್ಟಾ ಗಿವ್ ಸೇಮ್ 11 to 12 ಇನ್ ಸಿಟಿ ಅಂಡ್ 14, 15, 16 ಹೈವೇ ನಲ್ಲಿ ಬಂದ್ಬಿಡುತ್ತೆ ಗಾಡಿನಲ್ಲಿ. ನೆಕ್ಸ್ಟ್ ಇನ್ನೊಂದು ನಮ್ಮ ಹತ್ರ ಕ್ರಿಸ್ಟಾ ಇದೆ ಸರ್. ಆಫ್ಟರ್ ಫಿನಿಶಿಂಗ್ MUV ವಿಲ್ ಗೋ SUVs. ಓಕೆ ಸರ್. ನೆಕ್ಸ್ಟ್ ಕ್ರಿಸ್ಟಾ ಇದೆ ನಮ್ಮ ಹತ್ರ 2016 ಮಾಡೆಲ್ ಇದೆ. ಡೀಸೆಲ್ ಮ್ಯಾನ್ಯುಯಲ್, ಬ್ಯಾಂಗ್ಳೂರ್ ನಂಬರ್ K1 ಇದೆ, ಸಿಂಗಲ್ ಓನರ್, ಬರೀ 50,000 ಕಿಲೋಮೀಟರ್ ಓಡಿದೆ ಸರ್. ಜಸ್ಟ್ 50,000 ಸರ್. G ವೇರಿಯಂಟ್ ಸರ್ ಇನ್ನೂ ಕಡಿಮೆ ಓಡೋದು. ವೈಟ್ ಕಲರ್ ಇದೆ 2019. ಈಗ ತಾನೇ ಶೋರೂಮ್ ಟೆಸ್ಟ್ ಡ್ರೈವ್ ಹೋಗಿದೆ, ಬರೀ 25,000 ಓಡಿದೆ. 2019 ಮಾಡೆಲ್ ವೈಟ್ ಕಲರ್ ಡೀಸೆಲ್ ಮ್ಯಾನ್ಯುಯಲ್ ಗಾಡಿ ಇದೆ, ಬರೀ 25,000. ಪ್ಲಾಸ್ಟಿಕ್ ಕವರ್ ತೆಗೆದಿಲ್ಲ ಗಾಡಿನಲ್ಲಿ. ಆ ಗಾಡಿ ಪ್ರೈಸ್ ಬಂದು 19 lakhs ವಿತ್ K ನಂಬರ್ ಆಗುತ್ತೆ. ಈ ಗಾಡಿ ನಿಮ್ಗೆ ಒಂದು 16,45,000 ಕೊಡ್ತೀನಿ ಸರ್. ಇದು 2016 ಮಾಡಲ್, 2.4 liter G ವೇರಿಯಂಟ್, ಸಿಂಗಲ್ ಓನರ್, ಬರೀ 50,000 ಇದೆ. ಬ್ಯಾಂಗ್ಳೂರ್ ನಂಬರ್ ಎಲ್ಲ ಆಗಿದೆ. ಸೊ ಒಳ್ಳೆ ಡೀಲ್ ಪ್ರೈಸ್. ಲೋನ್ ಬೇಕಂದ್ರೆ 91 ಲೋನ್ ಸಿಗುತ್ತೆ. ಲಕ್ಕಿ ಡ್ರಾ ವಿನ್ನರ್ ಲೋನ್ ತಗೊಂಡ್ರೆ ಲಕ್ಕಿ ಡ್ರಾ 50 ಲಕ್ಷ ತನಕ ಲಕ್ಕಿ ಡ್ರಾ ಆಫರ್ಸ್ ನಿಮಗೆ ಗಾಡಿನಲ್ಲಿ ಸಿಗುತ್ತೆ ಸರ್. ನೆಕ್ಸ್ಟ್ ನಮಗೆ ಬಂದ್ರೆ ಕಾಂಪ್ಯಾಕ್ಟ್ SUV ನಲ್ಲಿ ಸ್ಟಾರ್ಟ್ ಮಾಡೋಣ. ಫಾರ್ಡ್ ಈಕೋ ಸ್ಪೋರ್ಟ್ ಇಂದ ಸ್ಟಾರ್ಟ್ ಮಾಡೋಣ. 4 ಗಾಡಿ ಈಕೋ ಸ್ಪೋರ್ಟ್ ನಲ್ಲಿ ಇದೆ ಸರ್. ಇದೆ ರೆಡ್, ಫೆರಾರಿ ರೆಡ್, ಫ್ಲಾಶ್ ರೆಡ್ ಅಂತ ಹೇಳ್ತೀರಿ. 2018 ಮಾಡಲ್ ಟೈಟಾನಿಯಂ ಗಾಡಿ, ಸಿಂಗಲ್ ಓನರ್. ಈ ಗಾಡಿ ಬರೀ 74,000 ನೋಡಿದೆ. ಡೀಸೆಲ್ ಆಟೋಮೆಟಿಕ್ ಟೈಟಾನಿಯಂ K ನಂಬರ್ ಮಾಡಿದ್ವಿ ಗಾಡಿದು. ಈ ಗಾಡಿ ಪ್ರೈಸ್ ಒಂದು 8,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 8 lakhs. ವೆರಿ ನೀಟ್ ಕಾರ್, ರೆಡ್ ಕಲರ್, ಡೀಸೆಲ್ ಮ್ಯಾನ್ಯುಯಲ್, ನ್ಯೂ ಶೇಪ್ ವಿತ್ ಆಂಡ್ರಾಯ್ಡ್ ನಿಮಗೆ ಗಾಡಿನಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ನಮ್ಮ ಹತ್ರ ಆಡಿ Q5 ಇದೆ ಪೆಟ್ರೋಲ್ ನಲ್ಲಿ, ಪ್ರೀಮಿಯಂ ನಲ್ಲಿ. Q5 ಪೆಟ್ರೋಲ್ ನಲ್ಲಿ ಆಟೋಮೆಟಿಕ್ ಟಾಪ್ ಅಂಡ್ ಸನ್ರೂಫ್ ಬರುತ್ತೆ. ಇದು ನಿಮಗೆ 9,75,000 ಆಗುತ್ತೆ ಸರ್. ಪೆಟ್ರೋಲ್ ಆಟೋಮೆಟಿಕ್ ತುಂಬಾ ಜನ ರೇಲ್ ಕೇಳ್ತಾರೆ. ಟಾಪ್ ಅಂಡ್ ಮಾಡಲ್ 2010 ಮಾಡಲ್ ಗಾಡಿ ಸಿಗುತ್ತೆ. ಅಂಡ್ FCL ಅನ್ನು ನಿಮಗೆ ಈ ಗಾಡಿ ಮೇಲೆ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಕಾಂಪ್ಯಾಕ್ಟ್ SUVs ನಲ್ಲಿ ನಮ್ಮ ಹತ್ರ XUV 300 ಇದೆ. 2022 ಮಾಡಲ್ ಡೀಸೆಲ್ ಆಟೋಮೆಟಿಕ್ W8 ಟಾಪ್ ಅಂಡ್ ವಿತ್ ಸನ್ರೂಫ್. ಆಟೋಮೆಟಿಕ್ ಅಲ್ಲಿ ಬರೋದು ನಿಮಗೆ AMT ಗೇರ್ ಬಾಕ್ಸ್ ಬರೋದು ಗಾಡಿನಲ್ಲಿ. ಸೊ ನಿಮಗೆ ಈ ಗಾಡಿ ಪ್ರೈಸ್ ಶೋರೂಮ್ ಪ್ರೈಸ್ ಬಂದು ನಿಮಗೆ 19 lakhs ಇತ್ತು, 19 to 20 lakhs ಇತ್ತು. ಇವಾಗ ಸೆಲ್ಲಿಂಗ್ ಪ್ರೈಸ್ ಓನ್ಲಿ 11 lakhs, ಸ್ಲೈಟ್ಲಿ ನೆಗೋಷಿಯಬಲ್. ಸಿಂಗಲ್ ಓನರ್ ಗಾಡಿ ಬರೀ 65,000 ಗಾಡಿ ಹೊಡಿದೆ. XUV 300 W8 ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ರೂಫ್ ಗಾಡಿ ಸರ್. ಫುಲ್ಲಿ ಟಾಪ್ ಎಂಡ್ ಸರ್. ಇನ್ನು ಲೇಟೆಸ್ಟ್ ಗಾಡಿ ಸನ್ರೂಫ್ ಜೊತೆ ನಿಮಗೆ 2021 Hyundai Venue ಬರುತ್ತೆ. ಪೆಟ್ರೋಲ್ IMT ಅಂದ್ರೆ ಏನ್ ಗೊತ್ತಲ್ಲ, ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಈಗ ತುಂಬಾ ಜನ ಏನ್ ಹೇಳ್ತಾರೆ, ಆಟೋಮೆಟಿಕ್ ಫುಲ್ಲಿ ಆಟೋಮೆಟಿಕ್ ಹೊಡೆದ್ರೆ ಬೇಜಾರಾಗುತ್ತೆ, ಮ್ಯಾನ್ಯುಯಲ್ ಗಾಡಿ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಸೊ ನಿಮ್ಗೆ ಮಧ್ಯದಲ್ಲಿ ಸೊಲ್ಯೂಷನ್ ಬೇಕು. ಸೊ ಇದು ಆಟೋಮೆಟಿಕ್ ಇಲ್ಲ, ಮ್ಯಾನ್ಯುಯಲ್ ಇಲ್ಲ ಇನ್ ಬಿಟ್ವೀನ್. ಸೊ ನಿಮ್ಗೆ ಇದು ಗೇರ್ ಇರುತ್ತೆ, ಚೇಂಜ್ 6 feet ಗೇರ್ ಬಾಕ್ಸ್ ಬರುತ್ತೆ. ಕ್ಲಚ್ ನಿಮ್ಗೆ ಕಾಲಿನಲ್ಲಿ ಬರೋದಿಲ್ಲ, ಕೈನಲ್ಲಿ ಬರುತ್ತೆ. ಸೊ ಇದು 1 finger ಟಚ್ ನಲ್ಲಿ ಗೇರ್ ನಿಮ್ಗೆ ಚೇಂಜ್ ಮಾಡಬಹುದು. ಸೊ ನಿಮ್ಗೆ ಅದೇ ಸೇಮ್ ಫೀಚರ್ ನಿಮ್ಗೆ ಆಟೋಮೆಟಿಕ್ ಫೀಚರ್ ಇದರಲ್ಲಿ ಬರುತ್ತೆ. ಸೊ Hyundai Venue ಪೆಟ್ರೋಲ್ IMT 2021 ಸಿಂಗಲ್ ಓನರ್ 50,000 ಇದೆ ವಿತ್ ಸನ್ರೂಫ್ ಗಾಡಿ. ನಿಮ್ಗೆ ಪ್ರೈಸ್ ಬಂದು 9,75,000 ಇದೆ. ಫೈನಲ್ ಟು ಫೈನಲ್ ಪ್ರೈಸ್ ನಾನ್ ನೆಗೋಷಿಯಬಲ್ 9 lakhs ಕೊಟ್ಬಿಡ್ತೀನಿ ಸರ್. ಜಸ್ಟ್ 9 lakhs ನೋಡಬಹುದು. 9 lakhs ಓನ್ಲಿ ಸರ್. ದೆನ್ ಅಗೇನ್ ಒಂದು ಹೊಸದು ಮತ್ತೆ ಕ್ರೆಟಾ ಇದೆ ಸರ್. 2024 ಮಾಡಲ್ BS ನಂಬರ್, ಬರೀ 2,000 ಓಡಿದೆ. ಪೆಟ್ರೋಲ್ ಆಟೋಮೆಟಿಕ್ ಟಾಪ್ ಅಂಡ್ ವಿತ್ ಸನ್ರೂಫ್ ನಿಮಗೆ ಬರುತ್ತೆ. ಈ ಗಾಡಿ ಶೋರೂಮ್ ಪ್ರೈಸ್ ಬಂದು ನಿಮಗೆ 23.5 lakhs, 24 lakhs ಇದೆ ಸರ್. BS ನಂಬರ್ ಗಾಡಿ ನಿಮಗೆ ಈ ಗಾಡಿ ನಿಮಗೆ 19 lakhs ಕೊಟ್ಬಿಡ್ತೀನಿ ಸರ್. 19 lakhs ಬರೀ 2,000 ಓಡಿದೆ. 2024 ಮಾಡಲ್ ಗಾಡಿ ಇದೆ. ನೆಕ್ಸ್ಟ್ ನಮ್ಮ ಹತ್ರ ಫಾರ್ಡ್ ಈಕೋ ಸ್ಪೋರ್ಟ್ ಇದೆ. 2021 ಮಾಡಲ್ ಟಾಪ್ ಅಂಡ್ ಮಾಡಲ್ ಗಾಡಿ ನಿಮಗೆ ಟೈಟಾನಿಯಂ ಆಪ್ಷನ್ ಬರುತ್ತೆ. ಈಗ ಸಿಂಗಲ್ ಓನರ್ ಬರೀ ನಿಮಗೆ 64,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ಮ್ಯಾನ್ಯುಯಲ್ 2021 ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ. ಇದು ವಿತ್ K ನಂಬರ್ ಅಂದ್ರೆ 10 ಲಕ್ಷ ವಿತ್ K ನಂಬರ್, ಸಾರಿ 9,50,000 ವಿತ್ K ನಂಬರ್ ಮಾಡಿ ಕೊಡ್ಬಿಡ್ತೀನಿ ಸರ್. 2021 ಮಾಡಲ್ ಫಾರ್ಡ್ ಈಕೋ ಸ್ಪೋರ್ಟ್ ಡೀಸೆಲ್ ಮ್ಯಾನ್ಯುಯಲ್ ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ಇನ್ನೊಂದು Hyundai Alcazar ಇದೆ ಸರ್. 7 seater ಅಲ್ಲ, 6 seater ಸರ್. 6 seater. ಓಕೆ. 2021 ಮಾಡಲ್ ಡೀಸೆಲ್ ಆಟೋಮೆಟಿಕ್ ಟೈಟಾನಿಯಂ, ಸಾರಿ ಪ್ಲಾಟಿನಂ ಪ್ಲಸ್. ಇದು ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಗಾಡಿನಲ್ಲಿ. ಕ್ಯಾಪ್ಟನ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ವೆರಿ ನೀಟ್ ಕಾರ್. ಫೀಚರ್ ಎಲ್ಲ ನೋಡ್ಬೇಕಂದ್ರೆ ಅನ್ಲಾಕ್ ಮಾಡಪ್ಪ. ಡೀಸೆಲ್ ಆಟೋಮೆಟಿಕ್ ನಲ್ಲಿ ಫುಲ್ ಲಕ್ಸುರಿ ಫೀಚರ್ಸ್ ನಿಮಗೆ ಬರುತ್ತೆ ಸರ್.
3 to 4 ಡಿಫರೆಂಟ್ ಡ್ರೈವ್ ಮೋಡ್ಸ್ ನಿಮಗೆ ಬರುತ್ತೆ ಅಂಡ್ ವೈರ್ಲೆಸ್ ಪವರ್ ಚಾರ್ಜಿಂಗ್ ಔಟ್ ಫಾರ್ ಡ್ರೈವರ್ ಅಂಡ್ ಪ್ಯಾಸೆಂಜರ್ ಆಲ್ಸೋ ನಿಮಗೆ ಬರುತ್ತೆ. ಈ ಗಾಡಿ ಶೋರೂಮ್ ಪ್ರೈಸ್ ಬಂದಿಗೆ 26 lakhs ಇತ್ತು. ಈಗ ಸೆಲ್ಲಿಂಗ್ ಪ್ರೈಸ್ ಇದು ಓನ್ಲಿ ಅರೌಂಡ್ 17 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 17 lakhs. 2021 ಮಾಡಲ್ ಸಿಂಗಲ್ ಓನರ್, ಓನ್ಲಿ ಅಬೌಟ್ 40,000 ಕಿಲೋಮೀಟರ್ ಡ್ರಿವನ್, ಡೀಸೆಲ್ ಆಟೋಮೆಟಿಕ್. ನಿಮಗೆ ಎರ್ಟಿಗಾ ಯಾರು ನೋಡ್ತಾರೆ, ಕಿಯಾದು ನಿಮಗೆ ಸಾರಿ ಹ್ಯುಂಡೈದು ಅಲ್ಕಾಜಾರ್ ನಿಮಗೆ ಸಿಗುತ್ತೆ. ಇದು ಆಲ್ಮೋಸ್ಟ್ ಸಿಮಿಲರ್ ಟು ಕಿಯಾ ಕ್ಯಾರಿನ್ ಸರ ನಿಮಗೆ ಸಿಗುತ್ತೆ. ಡಿಫರೆಂಟ್ ಡ್ರೈವ್ ಮೋಡ್ಸ್ ಎಲ್ಲ ನಿಮಗೆ ಗಾಡಿನಲ್ಲಿ ಬರುತ್ತೆ. ವೆರಿ ನೀಟ್ ಕಾರ್, ಕ್ಯಾಪ್ಟನ್ ಸೀಟ್ ಬರುತ್ತೆ ಅಂಡ್ ಹಿಂದೆನೂ ನಿಮಗೆ ಪವರ್ ಚಾರ್ಜಿಂಗ್ ಔಟ್ಪುಟ್, ವೈರ್ಲೆಸ್ ಚಾರ್ಜಿಂಗ್ ಔಟ್ಪುಟ್ ನಿಮಗೆ ಹಿಂದೆನೂ ಬರುತ್ತೆ. ಡ್ರೈವ್ ಮೋಡ್ ತೋರಿಸಿ, ಕೀ ಕೊಡಪ್ಪ ಸರ್. ಡ್ಯಾಶ್ ಬೋರ್ಡ್ ಗೆ ಫೋಕಸ್ ಮಾಡಿ, ಐ ಶೋ ಯು ಮೋರ್ ಫೀಚರ್ಸ್ ಆನ್ ದಿಸ್ ಕಾರ್. ಅದ್ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ಸೊ ಈಗ ನೋಡಿ, ನಿಮ್ಗೆ ಲಕ್ಸುರಿ ಇಂಟೀರಿಯರ್ ಎಲ್ಲ ಸಿಗುತ್ತೆ. ವೆರಿ ನೈಸ್ ಲೆದರ್ ಇಂಟೀರಿಯರ್, ವೆಂಟಿಲೇಟರ್ ಸೀಟ್ಸ್ ಎಲ್ಲ ಆಪ್ಷನ್ ನಿಮ್ಗೆ ಈ ಟಾಪ್ ನಲ್ಲಿ ಬರುತ್ತೆ. ಆನ್ ಮಾಡಿ ಸರ್, ಸೆಟ್ ಕಮ್ ಇನ್ ಸೈಡ್ ಅಂಡ್ ಶೋ ದಿ ಡ್ಯಾಶ್ ಬೋರ್ಡ್. ಈಗ ಕ್ಯಾನ್ ಸಿ ಸನ್ರೂಫ್ ಆಲ್ಸೋ, ಆಲ್ ಪ್ಯಾನರೋಮಿಕ್ ಸನ್ರೂಫ್ ನಿಮ್ಗೆ ಬರುತ್ತೆ. ವೆರಿ ನೀಟ್ ಕಾರ್ ಅಂಡ್ ನಿಮ್ಗೆ ಬೆಸ್ಟ್ ಪಾರ್ಟ್ ಇಸ್ ಡ್ಯಾಶ್ ಬೋರ್ಡ್ ಸರ್. ಯು ಹ್ಯಾವ್ ಡಿಫರೆಂಟ್ ಡ್ರೈವ್ ಮೋಡ್ ಬರುತ್ತೆ, 3 ಡ್ರೈವ್ ಮೋಡ್ಸ್. ನಿಮಗೆ ಸ್ಪೋರ್ಟ್ಸ್ ಮೋಡ್, ಕಂಫರ್ಟ್ ಮೋಡ್, ಎಕಾನಮಿ ಮೋಡ್ ಬರುತ್ತೆ. ಫೋಕಸ್ ಓವರ್ ಸರ್. ಎಸ್ ಇದು ನಿಮಗೆ ಕ್ಲಸ್ಟರ್ ಎಲ್ಲ ಚೇಂಜ್ ಆಗೋದು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಸ್ಪೋರ್ಟ್ಸ್ ಮೋಡ್ ನಲ್ಲಿ ಹೋಗ್ತಾರೆ, ಫುಲ್ ನಾಸ್ ಮೋಡ್ ಆಕ್ಟಿವೇಟ್ ಆಗುತ್ತೆ. ಗುಡ್ ಟಾರ್ಕ್ ಅಂಡ್ ಗುಡ್ ಮೈಲೇಜ್ ನಿಮಗೆ ಈ ಗಾಡಿನ ಮೇಲೆ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ. ಕ್ಯಾಪ್ಚರ್ ಆಗ್ತಾ ಇದೆಯಾ? ಸೊ ವೆರಿ ನೀಟ್ ಕಾರ್. ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಔಟ್ಪುಟ್ ನಿಮಗೆ ಫ್ರಂಟ್ ಆಲ್ಸೋ ನಿಮಗೆ ಸಿಗುತ್ತೆ, ಹಿಂದೆನೂ ನಿಮಗೆ ಸಿಗುತ್ತೆ. ಬ್ಯಾಕ್ ಸೈಡ್ ರೇರ್ ಸೀಟ್ ಇದೆ ಅಲ್ಲ, ಅದು ನಿಮಗೆ ಕಪಲ್ ಎಲ್ಲ ಹಿಂದೆ ಇದು ನಿಮಗೆ ವೈರ್ಲೆಸ್ ಪವರ್ ಚಾರ್ಜಿಂಗ್ ಔಟ್ಪುಟ್ ನಿಮಗೆ ಇದರಲ್ಲಿ ಸಿಗುತ್ತೆ. ವೆರಿ ನೀಟ್ ಕಾರ್. ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಮೋಡ್ ಸಿಗುತ್ತೆ. ಬೇಸಿಕ್ಲಿ ಡಸ್ಟ್ ಕಂಟ್ರೋಲ್, AQI ಕಂಟ್ರೋಲ್ ಮಾಡುತ್ತೆ. ಗಾಡಿನಲ್ಲಿ ಏನಾದ್ರು ವಾಸನೆ ಬಂದ್ರೆ ಇದು ಆಟೋಮೆಟಿಕ್ಲಿ ಆನ್ ಆಗಿಬಿಡುತ್ತೆ ಅಂಡ್ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಮೋಸ್ಟ್ಲಿ ವಾಸನೆ ಬಂದ್ರೆ ಶೂಸ್ ವಾಸನೆ ಬರುತ್ತೆ, ಸ್ವೆಟ್ ವಾಸನೆ ಬರುತ್ತೆ. ಈವನ್ ಇಫ್ ಸಮನ್ ಫಾಟ್ಸ್, ಯು ಹ್ಯಾವ್ ದಿಸ್ AC ಕ್ಲೈಮೇಟ್ ಕಂಟ್ರೋಲ್ ಆನ್ ಮಾಡಿ, ಇಟ್ ವಿಲ್ ಸಕ್ ಇಟ್ ಅಪ್. ಸೊ ವಾಸನೆ ಬರೋದಿಲ್ಲ, ಯಾವ ತರ ವಾಸನೆ ಬರೋದಿಲ್ಲ. ಡಿಫರೆಂಟ್ ಡೈ ಮೋಡ್ ನಿಮಗೆ DCT ಗೇರ್ ಬಾಕ್ಸ್ 7 speed ಬರೋದು. ಡೀಸೆಲ್ ಆಟೋಮೆಟಿಕ್, ಒಳ್ಳೆ ಮೈಲೇಜ್ ಸರ್. 14 in city and 21 highway this ಪಕ್ಕಾ ಗಿವ್ ಯು. ಟರ್ಬೋ 1.5 ಲೀಟರ್ ಡೀಸೆಲ್ ಇಂಜಿನ್ ನಿಮಗೆ ಬರೋದು ಅಂಡ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂ ನಿಮಗೆ ಎಲ್ಲಾನು ಗಾಡಿನಲ್ಲಿ ಬರುತ್ತೆ. ಸೊ ವೆರಿ ನೀಟ್ ಕಾರ್, ಟಾಪ್ ಇನ್ ವೇರಿಯಂಟ್ ಸರ್. So this is 2021 model diesel automatic top end just for 17 lakhs, slightly negotiable. 17 lakhs with Bose speakers and dash cams. Yes sir, ಎಲ್ಲ ಇದೆ ಸರ್. ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಸರ್. ಸೂಪರ್ ಆಗಿದೆ ಸರ್. ಸೊ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಒಂದು TUV 300 ಇದೆ ಸರ್. T10 model top end variant 2019 model second owner. ಬರೀ 88,000 ಹೊಡಿದೆ. ಡ್ವೆಲ್ ಏರ್ ಬ್ಯಾಗ್, ABS ಅಲೋಯ್ 68,000 ಹೊಡಿದೆ ಸಾರಿ. ಅಂಡ್ ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ಮ್ಯಾನ್ಯಲ್ ಗಾಡಿ. ನಿಮಗೆ ಆರಾಮಾಗಿ 5 seater ಇದೆ. ಫ್ಯಾಮಿಲಿಗೋಸ್ಕರ ಬೇಕಂದ್ರೆ XUV TUV 300 ಇದು ಒನ್ ಆಫ್ ದಿ ಬೆಸ್ಟ್ ಕಾರ್ಸ್ ದಟ್ ವಿಲ್ ಗೆಟ್. ನಿಮಗೆ ಹಿಂದೆನೂ ನಿಮಗೆ ಬೇಬಿ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಬೇಸಿಕ್ಲಿ 6 ಜನ ಆರಾಮಾಗಿ ಕುತ್ಕೊಳ್ಳೋದು. ಕಿಡ್ಸ್ ಮಕ್ಕಳು ಎಲ್ಲ ಕುತ್ಕೊಳ್ಬೇಕಂದ್ರೆ ಹಿಂದೆನೂ ನಿಮಗೆ ಸೀಟ್ ಆಪ್ಷನ್, ಬೇಬಿ ಸೀಟ್ ಬರುತ್ತೆ. ಸಬೂಫರ್ ಎಲ್ಲ ನಿಮಗೆ ಗಾಡಿನಲ್ಲಿ ಹಾಕಿದ್ದಾರೆ. K42 ನಂಬರ್ ಇದೆ. ಫುಲ್ JBL ಹೇಳ್ಬೇಕಾ? ಸೊ ನಮ್ದು ಪವಿತ್ರ ಇದ್ದಾರೆ, ಇದು ನಮ್ ಪವಿತ್ರ ಅವ್ರದೇ ಗಾಡಿನೇ. ಸೊ ಒಳ್ಳೆ ಪ್ರೈಸ್. ಪವಿತ್ರ ಅವ್ರಿಗೆ ಕೇಳೋಣ ಸರ್, ಏನ್ ಬೆಸ್ಟ್ ಪ್ರೈಸ್ ನಿಮ್ಗೆ ಆಗೋದು ಸರ್, ಹೇಳಿ ಸರ್. ಸೊ 8,50,000 ಕೋಟ್ ಮಾಡ್ತಾ ಇದೀವಿ ಸರ್. ಸೊ 8,50,000 ಕೋಟ್ ಮಾಡ್ತಾ ಇದ್ದಾರೆ. ಪವಿತ್ರಂದು ಸಬ್ಸ್ಕ್ರೈಬರ್ ಯಾರಿದ್ದಾರೆ ಬನ್ನಿ, ಒಳ್ಳೆ ಡೀಲ್ ನಿಮ್ಗೆ ಮಾಡಿ ಕೊಡ್ತಾರೆ ಸರ್. ಕರೆಕ್ಟಾ? ಇದು ಹೇಳಿದೀರಾ? ಸೊ ಒಳ್ಳೆ ಪ್ರೈಸ್ ನಿಮ್ಗೆ ಮಾಡಿ ಕೊಡ್ತಾರೆ, ಬನ್ನಿ, ಒಳ್ಳೆ ಪ್ರೈಸ್ ಮಾಡಿ ಕೊಡ್ತೀನಿ. ಒಳ್ಳೆ ಮೈಲೇಜ್ ಗಾಡಿ ಬರುತ್ತೆ ನಿಮ್ಗೆ. ಮೈಲೇಜ್ ಸಿಟಿಲಿ ಶುಡ್ ಬಿ ಅರೌಂಡ್ 14-15 ಹೈವೇ 20-22 ನಿಮಗೆ ಆರಾಮಾಗಿ ಬಂದ್ಬಿಡುತ್ತೆ ಗಾಡಿದು. ಸೊ ಈಗ ಲಕ್ಸುರಿ ಪ್ರೀಮಿಯಂ ಗಾಡಿ ಬೇಕಂದ್ರೆ ಬನ್ನಿ ಕವರ್ ಮಾಡೋಣ. ಸೊ ವೀಕ್ಷಕರೇ, ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ, ನೀವು ಚೆಕ್ ಮಾಡಬಹುದು. ಈಗ ಒಂದು ಲಕ್ಸುರಿ ಸೆಗ್ಮೆಂಟ್ ಹೋಗೋಣ ಬನ್ನಿ, ಹೆಂಗಿದೆ ಚೆಕ್ ಮಾಡೋಣ. ಅಂಡ್ AMG ಇದೆ. ಇನ್ನೊಂದು ನಮ್ಮ ಹತ್ರ ಮರ್ಸಿಡೀಸ್ ಬೆಂಜ್ C220 ಸರ್, 2.2 ಲೀಟರ್ C63 ವೇರಿಯಂಟ್ ಇದು. ವಿತ್ AMG ಕಿಟ್ ಎಲ್ಲ ಹಾಕಿದ್ದಾರೆ. 3 ಲಕ್ಷ ಬರೀ ಫಿಟ್ಟಿಂಗ್ ಇದೆ. AMG ಅಲೋಯ್, AMG ಬಾಡಿ ಕಿಟ್, ಡ್ವೆಲ್ ಎಕ್ಸಾಸ್ಟ್ ಎಲ್ಲ ಬರುತ್ತೆ. ಇದರಲ್ಲಿ ಲೌಡ್ ಎಕ್ಸಾಸ್ಟ್ ಬರುತ್ತೆ. ಬಟ್ ಲೌಡ್ ಎಕ್ಸಾಸ್ಟ್ ಕಂಟ್ರೋಲ್ ಓನರ್ ಆಪ್, ಇದಕ್ಕೆ ಆಪ್ ಫೀಚರ್ ಬರುತ್ತೆ. ಆಪ್ ಫೀಚರ್ ಅಲ್ಲಿ ನಿಮಗೆ ಲೌಡ್ ಎಕ್ಸಾಸ್ಟ್ ನಿಮಗೆ 4 ಡಿಫರೆಂಟ್ ಮೋಡ್ಸ್ ಬರುತ್ತೆ. ನಿಮಗೆ ಎಕ್ಸಾಸ್ಟ್ ಅಲ್ಲಿ ಮಾಡಬಹುದು. ಸಿಂಗಲ್ ಓನರ್ ಗಾಡಿ ಸರ್, ಓನ್ಲಿ 43,000 ಕಿಲೋಮೀಟರ್ ಓಡಿದೆ. ಬ್ಯಾಂಗ್ಳೂರ್ ಗಾಡಿ, ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. 2012 ಮಾಡಲ್ C ಕ್ಲಾಸ್ C63 ಇಂಪೋರ್ಟೆಡ್ CBU ಯೂನಿಟ್ ಸರ್. ಇದು ಬೇರೆ ರೇರ್ ನಿಮಗೆ 2.2 ಲೀಟರ್ ಬರೋದು. ಸಿಂಗಲ್ ಓನರ್ ಬರೀ 40,000 ಹೊಡಿದಾರೆ ಅಂದ್ರೆ ತುಂಬಾ ಕಡಿಮೆ ಹೊಡಿದೆ. ಅಪ್ಗ್ರೇಡ್ ಎಲ್ಲ ಆಗಿದೆ. ಪ್ರೈಸ್ ಬಂದು 11,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ನೆಕ್ಸ್ಟ್ ಬಂದು ನಮ್ಮ ಹತ್ರ ವರ್ನಾ ಫ್ಲೂಡಿಕ್ ಇದೆ ಸರ್. 2018 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ಪೆಟ್ರೋಲ್ ಮ್ಯಾನ್ಯಲ್, SX ವೇರಿಯಂಟ್ 1.6 ಲೀಟರ್. ದಿಸ್ ಪ್ರೈಸ್ ಇಸ್ ಅರೌಂಡ್ 8,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ನೊಂದು ಸೆಡಾನ್ BMW ಇದೆ ನಮ್ಮ ಹತ್ರ. 520D ಇದೆ BMW. ಸಿಂಗಲ್ ಓನರ್ ಗಾಡಿ, 2013 ಮಾಡಲ್, ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ವಿತ್ ಸನ್ರೂಫ್ ಗಾಡಿ ಬರುತ್ತೆ. ಎಕ್ಸ್ಟ್ರಾ ಕ್ಲಾಸ್ ಸೂಪರ್ ಕ್ಲೀನ್ ಬ್ಯಾಂಗ್ಳೂರ್ ಗಾಡಿ ಇದೆ. ಈ ಗಾಡಿ ಪ್ರೈಸ್ ಬಂದು 13,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ನೆಕ್ಸ್ಟ್ ಲಕ್ಸುರಿ ಗಾಡಿ ಅಂದ್ರೆ ಆಡಿನಲ್ಲಿ ರೆಡ್ ಅಂತ ಮಾತ್ರ ಸೂಪರ್ ಆಗಿ ಕಾಣಿಸುತ್ತೆ ಸರ್. ರೆಡ್ ಇಸ್ ದ ಬೆಸ್ಟ್ ಕಾರ್. ಆಸೆ ಡ್ರೀಮ್ ಇರತ್ತಲ್ಲ, ಒಳ್ಳೆ ಮನೆ ಇರಬೇಕು, ಒಳ್ಳೆ ವೈಫ್ ಇರ್ಬೇಕು, ಒಳ್ಳೆ ಫ್ಯಾಮಿಲಿ ಬೇಕು. ಗಾಡಿ ಆಚೆ ಒಂದು ರೆಡ್ ಕಲರ್
ಪ್ರೀಮಿಯಂ ಲಕ್ಸುರಿ ಗಾಡಿ ಬೇಕು, ನಿಮ್ಗೆ ಆಸೆ ಬೇಕಾದ್ರೆ ಪೂರ್ತಿ ಆಗತ್ತೆ. ನಿಮ್ ಮದ್ವೆ ಆಗಿಲ್ಲ ಅಂದ್ರೆ ಈ ಗಾಡಿ ತಗೊಂಡೋಗಿ ಒಳ್ಳೆ ಗರ್ಲ್ ಫ್ರೆಂಡ್ ಸಿಗ್ಬಿಡುತ್ತೆ ನಿಮ್ಗೆ. ಓಕೆ, ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಭಯ ಪಡ್ತಾರೆ ಕಸ್ಟಮರ್. ತಗೊಳ್ಳೋದು ಪರವಾಗಿಲ್ಲ, ಭಯ ಆಗತ್ತೆ ಅಂತಾರೆ. ಅದ್ ಯಾಕೆ ಭಯ ಸರ್? ಅದು 10 ವರ್ಷ ಹಿಂದೆ ನಿಮ್ಗೆ ಭಯ ಆಗ್ಬೇಕು, ಇವಾಗಿಲ್ಲ. ಇವಾಗ ಎಲ್ಲಾ ಸರ್ವಿಸ್ ಅಂಡ್ ಎಲ್ಲಾ ಗ್ಯಾರೇಜ್ ಹೋಗಿ ಎಲ್ಲಾ ಎಕ್ಸ್ಪರ್ಟ್ ಗಳು ಇದ್ದಾರೆ. 10,000 15,000 ನಿಮ್ಗೆ ಗಾಡಿ ವರ್ಷಕ್ಕೆ ಸರ್ವಿಸ್ ಆಗುತ್ತೆ. ನಿಮ್ಗೆ ಮೇಂಟೈನ್ ಗಾಡಿ 2 ಚೀಸ್ ಮಾಡ್ಬೇಕು ಸರ್. ಯು ಹ್ಯಾವ್ ಟು ಮೇಕ್ ಶೂರ್ ನಿಮ್ಗೆ ಎಲೆಕ್ಟ್ರಿಕಲ್ ನಲ್ಲಿ ನಿಮ್ಗೆ ರ್ಯಾಟ್ ಬೇಟ್ ಇರಬಾರ್ದು, ಅಲ್ಲಿಗೆ ಸೆನ್ಸರ್ ಚೆನ್ನಾಗಿರಬೇಕು. ಜಾಸ್ತಿ ಮಳೆ ಬರುತ್ತೆ, ಫ್ಲಡ್ ತರ ಇರುತ್ತಲ್ಲ, ಮಳೆಯಲ್ಲಿ ಓಡಿಸಬಾರ್ದು ಗಾಡಿ. ಅಂಡ್ ಹಬ್ ನಲ್ಲಿ ಜಂಪ್ ಮಾಡಬಾರ್ದು. ಜಂಪ್ ಮಾಡಿದ್ರೆ ಟೈಟ್ರಾನಿಕ್ಸ್ ABS ಎಲ್ಲ ಕಂಟ್ರೋಲ್ ಹೋಗ್ಬಿಡುತ್ತೆ. ಇಸ್ ಅ ಸ್ಮೂತ್ ಕಾರ್, ಇಸ್ ನಾಟ್ ಫಾರ್ ರಫ್ ಯೂಸ್ ಅಟ್ ಆಲ್. ನಿಮ್ಗೆ ಆರಾಮಾಗಿ ಗಾಡಿ ಹೋದ್ರೆ ಗಾಡಿನೂ ಆರಾಮಾಗಿರುತ್ತೆ. 15,000 ಕೊಟ್ರೆ ಸರ್ವಿಸ್ ಎಲ್ಲ ಸರ್ವಿಸ್ ಆಗುತ್ತೆ. ಶೋರೂಮ್ ನಲ್ಲಿ 30,000 ಅದ್ರ ಮೇಲೆ ಆಗೋದಿಲ್ಲ. ಎಲೆಕ್ಟ್ರಿಕಲ್ ಸೆನ್ಸರ್ ವೆರಿ ಎಕ್ಸ್ಪೆನ್ಸಿವ್ ಇನ್ ದಿಸ್, ದಟ್ ಯು ಹ್ಯಾವ್ ಟು ಮೇಂಟೈನ್ ಮಾಡಬೇಕು ಅಷ್ಟೇನೆ. ಹಿಂಗ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು. ಆರಾಮಾಗಿ ಪ್ರೀತಿಯಿಂದ ಓಡಿಸಿ, ನಿಮ್ಗೂ ಪ್ರೀತಿ ಮಾಡಕ್ಕೆ. ಇದು ನಿಮ್ಗೆ ನೀವು ಇದಕ್ಕೆ ಪ್ರೀತಿ ಮಾಡಿಲ್ಲ, ಇದು ನಿಮ್ಗೆ ಮಾಡಿದ್ರೆ ನಿಮ್ಗೆ ನೋವಾಗತ್ತೆ. ಓಕೆ, ಸೊ ಈ ಗಾಡಿ ಬಂದು 2013 ಮಾಡಲ್ ಡೀಸೆಲ್ ಆಟೋಮೆಟಿಕ್, ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ. ಡಾಕ್ಟರ್ ಗಾಡಿ ಇದೆ. 91,000, ನಾಟ್ ಅ ಸಿಂಗಲ್ ರುಪಿ ಟು ಸ್ಪೆಂಡ್ ಸರ್. ಓನ್ಲಿ 12,40,000 ನೆಗೋಷಿಯಬಲ್. ಲೋನ್ ಬೇಕಂದ್ರೆ ಲೋನ್ ಎಲ್ಲ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಮಾಡಲ್ ಮಾತ್ರ ಇರೋದು ಮರ್ಸಿಡೀಸ್ ಬೆಂಜ್ 2014 ಮಾಡಲ್ ಇದೆ. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಆಟೋಮೆಟಿಕ್, 1,10,000. ಇದನ್ನು CBU ಯೂನಿಟ್ 2.2 ಲೀಟರ್. ಬಟ್ ಸ್ಟಾಕ್ ಕಂಡೀಷನ್ ಇದೆ. ವೆರಿ ನೀಟ್ ಕಾ, ಬ್ಲಾಕ್ ಕಲರ್, ಡೀಸೆಲ್ ಆಟೋಮೆಟಿಕ್, ಪ್ಯಾನೋರಮಿಕ್ ಡಬಲ್ ಸನ್ರೂಫ್ ಬರುತ್ತೆ ಸರ್. ಈ ಗಾಡಿ ಪ್ರೈಸ್ ಬಂದು ನಿಮಗೆ 13,75,000 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೇಮ್ ಗಾಡಿ ನಮ್ಮ ಹತ್ರ ವೈಟ್ ಕಲರ್ ಇದೆ. 2013 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 66,000 ಇದೆ. ಆಲ್ಮೋಸ್ಟ್ ಸೇಲ್ ಆಗಿದೆ. ಮೋಸ್ಟ್ಲಿ ನಾಳೆ ಡೆಲಿವರಿ ಆಗುತ್ತೆ. ಈ ಗಾಡಿ ಸೇಲ್ ಆಗಿರೋದು 12,25,000 ಸೇಲ್ ಆಗಿದೆ. ಬರೀ 66,000 ನೋಡಿತ್ತು ಸರ್. ಇದನ್ನು ಡಬಲ್ ಸನ್ರೂಫ್, KA ನಂಬರ್, ಫ್ಯಾನ್ಸಿ ನಂಬರ್ 5151 ಮಾಡಲ್ ಗಾಡಿ ಸರ್. ನೆಕ್ಸ್ಟ್ BMW ಇದೆ ನಮ್ಮ ಹತ್ರ 320D ಇದೆ. ಡೀಸೆಲ್ ಆಟೋಮೆಟಿಕ್ ವಿದೌಟ್ ಸನ್, ಕಾರ್ಪೊರೇಟ್ ಎಡಿಷನ್, 2012 ಮಾಡಲ್, ಸೆಕೆಂಡ್ ಓನರ್, ಬರೀ 66,000 ಕಿಲೋಮೀಟರ್ ಓಡಿದೆ. ಈಗ ನೋಡ್ತೀರಾ ಕಸ್ಟಮರ್ ಹೇಳ್ತಾರೆ ಕಿಲೋಮೀಟರ್ ಎಲ್ಲ ಕಡಿಮೆ ಇದೆ, ಶೋರೂಮ್ ಗ್ಯಾರಂಟಿ ಇದೆಯಾ? ಎಲ್ಲೋ ಗಾಡಿ ಶೋರೂಮ್ ಇರೋದು, ಶೋರೂಮ್ ಕೊಡ್ತೀನಿ, ಅದು ಗ್ಯಾರಂಟಿ ನಂದು. ಯಾವ್ದು ಮೀಟರ್ ಟ್ಯಾಂಪರ್ ಗಾಡಿ ಇಲ್ಲ, ಯಾವ್ದು ಇಶ್ಯೂ ಇರೋದು ಗಾಡಿ ನಮ್ಮ ಹತ್ರ ಆತರ ಇಲ್ಲ. ಎಲ್ಲಾ ಗಾಡಿ ಶೋರೂಮ್ ಇಶ್ಯೂ ಸಮೇತ ಬಂದ್ಮೇಲೆ ನಾನು ಶೋರೂಮ್ ಎಲ್ಲ ತೋರ್ತೀನಿ. ಮ್ಯಾನ್ಯಲ್ ಸ್ಪೇರ್ ಎಲ್ಲ ಏನಿದೆ ಅದೆಲ್ಲಾನು ಕೊಡ್ತೀನಿ ಸರ್. ಈ ಗಾಡಿ ಪ್ರೈಸ್ ಒಂದು 10 ಲಕ್ಷ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸೊ ಲೋ ಬಜೆಟ್ ನಲ್ಲಿ ಪ್ರೀಮಿಯಂ ಗಾಡಿ ನಿಮಗೆ ಇದರಲ್ಲಿ ಸಿಗುತ್ತೆ. ಇನ್ನೊಂದು ಪ್ರೀಮಿಯಂ ಗಾಡಿ ಬೇಕಂದ್ರೆ ಅಲ್ಟ್ರಾ ಪ್ರೀಮಿಯಂ ಜಾಗರ್ ಬರುತ್ತೆ ಸರ್. 2014 ಮಾಡಲ್ ಜಾಗರ್ ಇದೆ. ಸೆಕೆಂಡ್ ಓನರ್, ಓನ್ಲಿ 68,000 ಕಿಲೋಮೀಟರ್ ಡ್ರಿವನ್, XF 2.0 ಲೀಟರ್, ಡೀಸೆಲ್ ಆಟೋಮೆಟಿಕ್ ಸನ್ರೂಫ್, ಬ್ಯಾಂಗ್ಳೂರ್ ಗಾಡಿ ಇದೆ ಸರ್. ಬರೀ 14 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗ್ರೇ ಕಲರ್ ಜಾಗರ್, ಲಿಟಲ್ ಎಕ್ಸ್ಪೆನ್ಸಿವ್ ಟು ಮೇಂಟೈನ್ ಸರ್. ಶೋರೂಮ್ ಅಲ್ಲಿ ಸ್ವಲ್ಪ ನಿಮ್ಗೆ 50,000 60,000 ಆತರ ಆಗ್ಬೋದು. ಲೋಕಲ್ ಗ್ಯಾರೇಜ್ 15,000 20,000 ಸ್ವಲ್ಪ ನಿಮ್ಗೆ ಆಗುತ್ತೆ. ಸ್ವಲ್ಪ ಸ್ಪೇರ್ ಪಾರ್ಟ್ ನಿಮಗೆ ಜಾಗರ್ ಹೇಳ್ತೀನಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಮೇಂಟೆನೆನ್ಸ್ ಆಗುತ್ತೆ. ಓನ್ಲಿ ಅಲ್ಟ್ರಾ ಪ್ರೀಮಿಯಂ Audi, BM, Mercedes ಮೇಂಟೈನ್ ಮಾಡಬಹುದು. ಜಾಗರ್ ಸ್ವಲ್ಪ ಅಲ್ಟ್ರಾ ಪ್ರೀಮಿಯಂ, ಸ್ವಲ್ಪ ಜಾಸ್ತಿ. ಜಾಗರ್ ಅಂಡ್ ರೇಂಜ್ ವೆರಿ ಎಕ್ಸ್ಪೆನ್ಸಿವ್ ಟು ಮೇಂಟೈನ್ ಆಕ್ಚುಲಿ. ಅದು ಯೋಗಿ ಆನಿಸಿಂಗ್ ಸೇಲ್ ಆಯ್ತಾ ಸರ್ ಗಾಡಿ? ಅದು ಗ್ರೀನ್ ಕಲರ್ ಜಾಗರ್ ಇದೆಲ್ಲ ಸೇಲ್ ಆಯ್ತು ಸರ್. ಯು ಹ್ಯಾವ್ ಎಸ್ ಕ್ಲಾಸ್ ಇದೆ, ಮರ್ಸಿಡೀಸ್ ಬೆಂಜ್ 2012 ಮಾಡಲ್. ಶೋರೂಮ್ ಪ್ರೈಸ್ ಒಂದು 1,25,00,000 ಆಯ್ತು ಗಾಡಿ ಸರ್. ಈಗ 90% ಡಿಸ್ಕೌಂಟ್ ಕೊಡ್ತೀನಿ ಸರ್. ಆಲ್ಮೋಸ್ಟ್ ನಿಮಗೆ 18 lakhs ಗಾಡಿ ಕೊಟ್ಬಿಡ್ತೀನಿ. ಕರ್ನಾಟಕ ಗಾಡಿ ಇದೆ, 2012 ಮಾಡಲ್, ಡೀಸೆಲ್ ಆಟೋಮೆಟಿಕ್. ಗಾಡಿ ಮೇಲೆ ಫ್ರಿಡ್ಜ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿದು. ಇದು ಅಲ್ಟ್ರಾ ಪ್ರೀಮಿಯಂ, ಅಲ್ಟ್ರಾ ಲಕ್ಸುರಿ. ಈ ಗಾಡಿ ನಿಮ್ಗೆ ಓಡಿಸಕ್ ಜಾಸ್ತಿ ಮಜಾ ಬರೋದಿಲ್ಲ. ಹಿಂದೆ ಕುತ್ಕೊಂಡ್ರೆ ಬಿಸ್ನೆಸ್ ಕ್ಲಾಸ್, ಆ ಫೀಲಿಂಗ್ ಎಲ್ಲ ನಿಮಗೆ ಹಿಂದೆ ಕುತ್ಕೊಂಡ್ರೆ ನಿಮ್ಗೆ ಡ್ರೈವರ್ ಓಡಿಸ್ಬೇಕು, ನೀವು ಆರಾಮಾಗಿ ಹಿಂದೆ ಕುತ್ಕೊಳ್ಬೇಕಂದ್ರೆ ಒಳ್ಳೆ ಶೋಫರ್ ಡ್ರಿವನ್ ಕಾರು. ಮೀಟಿಂಗ್ ಎಲ್ಲ ಹೋಗ್ಬೇಕು, ಮದುವೆ ಬೇಕು, ಫ್ಯಾನ್ಸಿ ಮೀಟಿಂಗ್ ಎಲ್ಲ ಹೋಗ್ಬೇಕಂದ್ರೆ ಈ ಎಸ್ ಕ್ಲಾಸ್ ಸೂಪರ್ ಆಗಿದೆ. ಬರೀ 18.5 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇನ್ನು ಲೋ ಬಜೆಟ್ ನಲ್ಲಿ ಪ್ರೀಮಿಯಂ ಗಾಡಿ ಬೇಕಾ? ಬನ್ನಿ ತೋರಿಸ್ತೀನಿ. ಆಸ್ ಪರ್ ಉಠಾಲಿ ಅಂದ ಕಡಲಿ ವಿಡಿಯೋ ಮ್ಯಾನ. 2012 ಮಾಡಲ್, ಡೀಸೆಲ್ ಆಟೋಮೆಟಿಕ್, ಸಿಂಗಲ್ ಓನರ್ ಗಾಡಿ, ಬ್ಯಾಂಗ್ಳೂರ್ ಗಾಡಿ ಸರ್. ಒಳ್ಳೆ ಡೀಲ್ ಪ್ರೈಸ್ ಸರ್. 7,90,000 ಕೊಟ್ಬಿಡ್ತೀನಿ ಚಾನ್ಸ್ ಪ್ರೈಸ್. BMW ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಆಟೋಮೆಟಿಕ್, ಬ್ಯಾಂಗ್ಳೂರ್ ನಂಬರ್. ಸೂಪರ್ ಆಗಿದೆ. ಇದ್ರಿಗೆ ಏನ್ ಬರುತ್ತೆ ಅಂದ್ರೆ ಇದು ಹೈಡ್ರಾಲಿಕ್ ಸ್ಟೇರಿಂಗ್ ಬರುತ್ತೆ, ಸ್ವಲ್ಪ ಟೈಟ್ ಆಗಿರುತ್ತೆ. ವೈ ದ ಮೇಕ್ ಟೈಟ್ ಅಂದ್ರೆ ದಿಸ್ ಮೋರ್ ಡಿಸೈನ್ ಫಾರ್ ಹೈವೇ ಡ್ರೈವ್ಸ್, ನಾಟ್ ಫಾರ್ ಸಿಟಿ ಡ್ರೈವ್ಸ್. ದಟ್ ವಾಸ್ BMW's ಐಡಿಯಾ. BMW ನಲ್ಲಿ ಸಿಟಿಯಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ಬರೋದು, ಯಾಕಂದ್ರೆ ಜಾಸ್ತಿ ಟರ್ನಿಂಗ್ ಎಲ್ಲ ಆಗ್ಬಿಟ್ರೆ ನಿಮಗೆ ಆಕ್ಸಿಡೆಂಟ್ ರಿಸ್ಕಿ. ಸೊ ದಿಸ್ ಮೋರ್ ಆಫ್ ಅ ಹೈವೇ ಕಾರ್. ಅದಕ್ಕೆ ಬೂಟ್ ಫೀಸ್ ಎಲ್ಲ ಬರುತ್ತೆ. ಇಟ್ಸ್ ಅ ಕ್ರಾಸ್ ಓವರ್, ನಾಟ್ ಎ SUV, ನಾಟ್ ಅ ಕಾಂಪ್ಯಾಕ್ಟ್ SUV, ನಾಟ್ ಅ ಸೆಡಾನ್. ಲೈಕ್ ಕ್ರಾಸ್ ಓವರ್ X1 ಬರುತ್ತೆ. ಇದ್ರಲ್ಲಿ ನಿಮ್ಗೆ ಪ್ರಾಪರ್ ಕಾಂಪ್ಯಾಕ್ಟ್ SUV ಅಂದ್ರೆ X3 ಬರುತ್ತೆ, X5 ಬರುತ್ತೆ. ಲಿಟಲ್ ಮೋರ್ ಟಾಲರ್, ಲೈಕ್ Q3, Q5, Q7, Q6, X6 ಆ ತರ ಸೀರೀಸ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ಲೇಟೆಸ್ಟ್ ನಲ್ಲಿ ಬೇಕಂದ್ರೆ ಸಿಂಗಲ್ ಓನರ್ 2014 ಮಾಡಲ್ ಇದೆ. XUV X1 ಡೀಸೆಲ್ ಆಟೋಮೆಟಿಕ್ ಫುಲ್ಲಿ ಲೋಡೆಡ್ ಸಿಂಗಲ್ ಓನರ್. ಇದು ಡಿಫರೆನ್ಸ್ ಏನಿದೆ, ಎಲೆಕ್ಟ್ರಾನಿಕ್ ಶೇರಿಂಗ್ ಬರುತ್ತೆ ಸರ್ ಇದರಲ್ಲಿ. ದಿಸ್ ಇಸ್ ಪ್ರೈಸ್ 9,50,000 ವಿತ್ NOC ಕೊಟ್ಬಿಡ್ತೀನಿ ಸರ್. ಸಿಂಗಲ್ ಓನರ್ 2014 ನ್ಯೂ ಶೇಪ್ ಗಾಡಿ ಇದೆ. ಸೊ ಒಳ್ಳೆ ಪ್ರೈಸ್ ನಲ್ಲಿ ಈ ಗಾಡಿ ನಿಮ್ಗೆ ಮಾಡಿ ಎಲ್ಲ ಕೊಟ್ಬಿಡ್ತೀನಿ ಸರ್. ನೆಕ್ಸ್ಟ್ ಈಗ ನಿಮ್ಗೆ EMI ಬ್ರೀಜಾ ಹೇಳಿದೆ. ಸೊ ಬ್ರೀಜಾ ಇದೆ ನಮ್ಮ ಹತ್ರ 2018 ಮಾಡಲ್ ಗಾಡಿ, VDI ಗಾಡಿ, ಸಿಂಗಲ್ ಓನರ್ ಗಾಡಿ, ಬರೀ 65,000 ನೋಡಿ. ಈಗ ನಿಮ್ಗೆ ಬ್ರೀಜಾ ನಲ್ಲಿ ಗೊತ್ತು ನಿಮ್ಗೆ ಡೀಸೆಲ್ ಬರ್ತಾ ಇಲ್ಲ, ಬರೀ ಪೆಟ್ರೋಲ್ ಎಲ್ಲ ಬರೋದು.
ಸೊ ಡೀಸೆಲ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗಿದೆ. ದಿಸ್ ಇಸ್ ಅರೌಂಡ್ 8,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2018 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯಲ್ ಗಾಡಿ ಇದೆ ಸರ್, ಬ್ಯಾಂಗ್ಳೂರ್ ಗಾಡಿ ಇದೆ ಇದು. ಅಂಡ್ ನೆಕ್ಸ್ಟ್ ಸರ್ ಆಡಿ ಸರ್, ಇದು ಆಡಿ A3 ಇದೆ, 2015 ಮಾಡಲ್ ಡೀಸೆಲ್ ಆಟೋಮೆಟಿಕ್ ಗಾಡಿ ಇದೆ ಇದು. ಡೆಲಿವರಿ ಸ್ವಲ್ಪ NOC ಗೆ ಸ್ವಲ್ಪ ಲೇಟ್ ಆಗಿ ಟ್ರೈ ಮಾಡ್ತಾ ಇದೆ, NOC ಬರುತ್ತೆ. ಈಗ ನಿಮ್ಗೆ ಗೊತ್ತು ಸರ್, ಇಂಟರ್ಸ್ಟೇಟ್ ನಿಮ್ಗೆ ಆಡಿಯನ್ಸ್ಗೆ ಒಂದು ಮೆಸೇಜ್ ಕಳ್ತೀನಿ. ಈ ಮೆಸೇಜ್ ಪ್ಲೀಸ್ ಪ್ರಾಪರ್ಲಿ ವಾಚ್ ಮಾಡಿ. ಏನು ಇಂಟರ್ಸ್ಟೇಟ್ ಗಾಡಿ ಪೊಲೀಸ್ ಅವರು ಈಗ ಸ್ಟೇಟ್ ನಲ್ಲಿ ಕರ್ನಾಟಕ ಬ್ಯಾಂಗ್ಳೂರ್ ಇದೆ, ಪೊಲೀಸ್ ಅವರು ಹಿಡಿತಾ ಇದಾರೆ. ನಿಮ್ಗೆ ಗಾಡಿ ಬ್ಯಾಂಗ್ಳೂರಲ್ಲಿ ಓಡ್ಬೇಕಂದ್ರೆ NOC ಇರಲೇಬೇಕು. ಅಂಡ್ NOC ವ್ಯಾಲಿಡ್ ಆಫ್ 45 days. ಅರ್ಲಿಯರ್ 6 months 8 months ಗ್ಯಾಪ್ ಇತ್ತು, ಮೊದಲು ಕಟ್ತಾ ಇದ್ರು. ಈಗ ಏನಾಗ್ತಾರೆ, ಜಾಸ್ತಿ NOC ಕೊಟ್ಟರು ರೋಡ್ ಟ್ಯಾಕ್ಸ್ ಕಟ್ತಾ ಇಲ್ಲ. ಸೊ ಪೊಲೀಸ್ ಆಸ್ ಬಿಕಮ್ ವೆರಿ ಸ್ಟ್ರಿಕ್ಟ್. ಸೊ NOC ಬೇಕೇ ಬೇಕು. NOC ವ್ಯಾಲಿಡ್ ಆಫ್ 45 days. 45 days ನಲ್ಲಿ ನೀವು KN ನಂಬರ್ ರೋಡ್ ಟ್ಯಾಕ್ಸ್ ಕಟ್ಟಲೇಬೇಕು, ಇಲ್ಲ ಪೊಲೀಸ್ ಹಿಡಿತಾರೆ, ಕಾಂಪೌಂಡ್ ನಲ್ಲಿ ಸೀಸ್ ಮಾಡ್ತಾರೆ ಗಾಡಿ. ರೋಡ್ ಟ್ಯಾಕ್ಸ್ ಕಟ್ ಮೇಲೆ ನಿಮ್ಗೆ ಗಾಡಿ ಬಿಡೋದು. ಸೊ ಅಷ್ಟು ಪ್ಲೀಸ್ ಕೇರ್ಫುಲ್ ಆಗಿರಿ. ನಾವು ಗಾಡಿ ಕೊಡ್ತೀವಿ, ನಮ್ ಡೆಲಿವರಿನೂ ಕೊಡ್ತೀವಿ. NOC ಗೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಅಪ್ಲೈ ಮಾಡ್ತೀವಿ. ನಮ್ಗೆ NOC ಸಿಗಕ್ಕೆ 10 ದಿವಸ ಆಗುತ್ತೆ. ಆ 10 ದಿವಸನಲ್ಲಿ ನೀವು ಆರಾಮಾಗಿ ಓಡಿಸ್ಬೇಕು, ಇಲ್ಲಾಂದ್ರೆ ಮನೆ ಹತ್ರ ನಿಲ್ಬಿಡಿ. NOC ಬಂದ್ಮೇಲೆ 45 days ಟೈಮ್ ಇರುತ್ತೆ, ಅವಾಗ ಓಡಿಸಿ. ಆನ್ಲೈನ್ ನಿಮ್ಗೆ ತೋರ್ಬಿಡಿ, ಫಾರ್ಮ್ ಎಲ್ಲ ಸಿಗ್ಬಿಡುತ್ತೆ ನಿಮ್ಗೆ. ಬಟ್ ರೋಡ್ ಟ್ಯಾಕ್ಸ್ ಇಮಿಡಿಯೇಟ್ ಬೇಗ ನಿಮ್ಗೆ ಕಟ್ಬಿಡಿ. ಬೇರೆ ಬೇರೆ ಗಾಡಿಗೆ ರೋಡ್ ಟ್ಯಾಕ್ಸ್ ಬೇರೆ ಬೇರೆ ಸ್ಟೇಟ್ ನಿಮ್ಗೆ ಆಗುತ್ತೆ. ಸೊ ನೋಡ್ಕೊಂಡು ಆರಾಮಾಗಿ ಹುಷಾರಾಗಿ ಗಾಡಿ ಓಡಿಸಿ. ಎಷ್ಟಿರುತ್ತೆ ಸರ್ ಡಿಫ್ರೆನ್ಸ್ ಈಗ ಡೆಲ್ಲಿ ಸೊ ರಿಜಿಸ್ಟ್ರೇಷನ್? ಈಗ ಫಾರ್ಚುನರ್ ನೋಡಿ, ಈಗ 2014-15 ಫಾರ್ಚುನರ್ಗೆ 2,25,000 to 2,50,000 ಆಗಿ ಡಿಪೆಂಡಿಂಗ್ ಆನ್ ದಿ ಪೆಟ್ರೋಲ್, ಸಾರಿ ಡಿಪೆಂಡಿಂಗ್ ಆನ್ ಫ್ಯೂಲ್ ಟೈಪ್, ನಿಮಗೆ ಸಾರಿ ಟ್ರಾನ್ಸ್ಮಿಷನ್ ಟೈಮ್, ಆಟೋಮೆಟಿಕ್ ಡೀಸೆಲ್ ಇರಲಿ. ಪ್ರೀಮಿಯಂ ಗಾಡಿ ಇದ್ರೆ ಆಡಿ A4 2014-15 ಮಾಡಲ್ ಇದ್ರೆ ಒಂದ್ 3 ಲಕ್ಷ 3.5 ಲಕ್ಷ 3 ಲಕ್ಷ ಆಗ್ಬಿಡುತ್ತೆ ಸರ್. ಬೇರೆ ಗಾಡಿ XV500 ಇದೆ 1,50,000 ಆ ತರ 175 ತನಕ ನಿಮ್ಗೆ ರೋಡ್ ಟ್ಯಾಕ್ಸ್ ಆಗುತ್ತೆ. 2015 ಮಾಡಲ್ W10 W8 1,25,000 135 ನಿಮ್ಗೆ ಆಗುತ್ತೆ. NOC ಎನಿ ಸ್ಟೇಟ್ 15 to 20,000 ನಲ್ಲಿ NOC ನಿಮ್ಗೆ ಸಿಗ್ಬಿಡುತ್ತೆ. ಬಟ್ NOC ಸಿಗಕ್ಕೆ 15 ದಿವಸ ಆಗೇ ಆಗುತ್ತೆ, ಡಿಪೆಂಡಿಂಗ್ ಯಾವ ಸ್ಟೇಟ್ ಏನಿದೆ. ಈಗ ಡೆಲ್ಲಿನಲ್ಲಿ 14-15 ಮಾಡಲ್ NOC ಬ್ಯಾನ್ ಮಾಡಿದ್ದಾರೆ. ಬಿಕಾಸ್ NGT ಬ್ಯಾನ್ ಬಂದಿದೆ. NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಗ್ರಾಫ್ ಫೋನ್ ನಡೀತಾ ಇದೆ. ಬರೀ ಡೆಲ್ಲಿದು ಇಶ್ಯೂ ಇದೆ, ಆದ್ರೆ ಹರಿಯಾಣ ಬೇರೆ ಸ್ಟೇಟ್ ಎಲ್ಲ ನಿಮ್ಗೆ NOC 15 ದಿವಸ ಬರ್ಬಿಡುತ್ತೆ. ಬಟ್ ಡೆಲ್ಲಿ 14-15 ಮಾಡಲ್ ಇದ್ರೆ ಎಲ್ಲಿ ತಗೊಂಡ್ಬೇಡಿ. NOC ಇದ್ರೇನೆ ತಗೊಳ್ಳಿ, NOC ಇಲ್ಲ ಅಂದ್ರೆ ತಗೊಂಡ್ಬೇಡಿ. ಸ್ವಲ್ಪ ಡಿಲೇ ಆಗುತ್ತೆ, ಓಪನ್ ಆಗುತ್ತೆ, ಸ್ಕ್ರಾಪ್ ಆಗೋದಿಲ್ಲ, ಬಟ್ ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೆ ಗಾಡಿ ಮೇಲೆ ಇರೋದು ನಿಮ್ಗೆ ಸ್ವಲ್ಪ ಟೈಮ್ ಆಗುತ್ತೆ, ಮಾಡಿ ಕೊಡ್ತೀನಿ. ಆದ್ರೆ ಆಗತ್ತೆ, ಚೆನ್ನಾಗಿರೋ ಗಾಡಿ ಸ್ಕ್ರಾಪ್ ಮಾಡೋದು. ಅದಕ್ಕೆ RTA ಎಲ್ಲ ಫೈಲ್ ಮಾಡಿದೀವಿ. ಡೀಲರ್ ಅಸೋಸಿಯೇಷನ್ ಎವ್ರಿವೇರ್ ಇನ್ ಡೆಲ್ಲಿ, ಎವ್ರಿವನ್ ಫೈಲ್. ಯಾಕಂದ್ರೆ ಒಳ್ಳೆ ಗಾಡಿ ಎಲ್ಲ ಸ್ಕ್ರಾಪ್ ಮಾಡಿದ್ರೆ ಯಾರು ಸ್ಕ್ರಾಪ್ ಮಾಡ್ತಾರೆ ಇಲ್ಲಿ? ಯಾರು ಮಾಡಕ್ ಆಗೋದಿಲ್ಲ. ಸೊ ವೆರಿ ಗುಡ್ ಕಾ, ವೆರಿ ನೀಟ್ ಕಂಡೀಷನ್ ಅಲ್ಲಿ ಇದೆ. ಸೊ ಆತರ ಇದೆ. ಬೇರೆ ಗಾಡಿ ನಮ್ಮ ಹತ್ರ ಫಾರ್ಡ್ ಆಸ್ಪೈರ್ ಇದೆ ನಮ್ಮ ಹತ್ರ. ವೆರಿ ಇಸ್ ಆಸ್ಪೈರ್? ಕಮ್ ಇನ್ ಸೈಡ್. 2017 ಮಾಡಲ್ ಆಸ್ಪೈರ್ ಇದೆ. ಆದ್ರೆ ನಂಗೆ ಒಂದು ಲೋನ್ ಬಗ್ಗೆ ಡೀಟೇಲ್ ಹೇಳ್ಬಿಡ್ತಾ, ಇಲ್ಲಿ ಬಂದಿದೆ. 2017 ಮಾಡಲ್ ಫಾರ್ಡ್ ಫಿಗೋ ಆಸ್ಪೈರ್ ಇದೆ, ಪೆಟ್ರೋಲ್ ಮ್ಯಾನ್ಯಲ್. ಸೆಕೆಂಡ್ ಓನರ್ ಗಾಡಿ 72,000 ಕಿಲೋಮೀಟರ್ ಓಡಿದೆ. ಇದರಲ್ಲಿ ನೀವು ಸರ್ ಇದು ಬೇಸಿಕ್ ಮಾಡೆಲ್. ಆ ಬೇಸಿಕ್ ಮಾಡೆಲ್ ಅಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಅಲ್ಲಿ ಏನ್ ಡಿಫರೆನ್ಸ್ ಅಂದ್ರೆ ಕ್ಲೈಮೇಟ್ ಕಂಟ್ರೋಲ್ ಬರೋದಿಲ್ಲ, ಬರೀ ಅಷ್ಟೇ. ಆಲ್ಮೋಸ್ಟ್ ಲೈಕ್ ಟಾಪ್ ಅಂಡ್ ವೇರಿಯಂಟ್. ದಿಸ್ ಇಸ್ ದಿ ಫಾರ್ಟ್ ಥಿಂಗ್. ಈ ಗಾಡಿ ಇವತ್ತೇ ಬಂದಿರೋದು. 17 ಮಾಡಲ್, ಪ್ರೈಸ್ ಕಡಿಮೆ ಸರ್. ಡಿಕ್ಕಿ ಸ್ಪೇಸ್ ನಿಮ್ಗೆ ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ. ಒಳ್ಳೆ ಫ್ಯಾನ್ಸಿ ಪ್ರೈಸ್ ಸರ್. 3,75,000 ಕೊಡ್ತೀನಿ ಸರ್. 2017 ಪೆಟ್ರೋಲ್ ಒಳ್ಳೆ ಗಾಡಿ ನಿಮ್ಗೆ ಬೇಕು, ಲೋನ್ ಎಲ್ಲ ಬೇಕಂದ್ರೆ ಒಳ್ಳೆ ಕೊಡ್ತೀನಿ. ಫ್ಲೈ ರೂಟ್ ಹಾಕಿಲ್ಲ ಹೋದ್ರೆ ಲೋನ್ ಕಾ. ಸೊ ಒಳ್ಳೆ ಪ್ರೈಸ್ ನಲ್ಲಿ ನಿಮ್ಗೆ ಡಿಸೈರ್ ತರ ಗಾಡಿ ಬೇಕು, ಇಟೋಸ್ ತರ ಗಾಡಿ ಬೇಕಂದ್ರೆ ಬರುತ್ತೆ. ಬಟ್ ಮೈಲೇಜ್ ನಿಮ್ಗೆ ಸ್ವಲ್ಪ ಕಡಿಮೆ ಬರುತ್ತೆ. 9 to 10 ಸಿಟಿ ಬರುತ್ತೆ, 11 to 12 ನಿಮ್ಗೆ ಹೈವೇ ನಲ್ಲಿ ಗಾಡಿ ಬರುತ್ತೆ. ಅಂಡ್ ದಿಸ್ ಇಸ್ ನೋನ್ ಮೋರ್ ಫಾರ್ ಸೇಫ್ಟಿ ರೇಟಿಂಗ್, 5 ಸ್ಟಾರ್ ಸೇಫ್ಟಿ ರೇಟಿಂಗ್, ಸ್ಟ್ರಾಂಗ್ ಬಾಡಿ ಲೈನ್ ಎಲ್ಲ ನಿಮ್ಗೆ ಗಾಡಿನ ಬರೋದು. ನಿಮ್ಗೆ ಲೋನ್ ಬಗ್ಗೆ ಹೇಳಿದ್ರೆ, ಲೋನ್ ಬಗ್ಗೆ ದಿಸ್ ಇಸ್ ದಿ ಆಫರ್ ನಿಮ್ಗೆ ಬರುತ್ತೆ. ಲೋನ್ ತಗೊಂಡ್ರೆ ಫ್ರಮ್ ಕಾಸ್ಟ್ ಲೋನ್ ಇಂದ ನಿಮ್ಗೆ ಅಪ್ ಟು 50 ಲಕ್ಕಿ ವಿನರ್ಸ್ ಬರುತ್ತೆ. ವರ್ತ್ ಅಪ್ ಟು 50 lakhs ಗಿಫ್ಟ್ಸ್ ನಿಮ್ಗೆ ಬರುತ್ತೆ. ನೀವೇ ನಾವೇ ಒಂದು ಫಾರಿನ್ ಟ್ರಿಪ್, ಐಫೋನ್, ಟಿವಿ, ವಾಷಿಂಗ್ ಮಿಷಿನ್, ಡ್ಯಾಶ್ ಕ್ಯಾಮ್ರಾ ಎಲ್ಲ ನಿಮ್ಗೆ ಸಿಗುತ್ತೆ. 95% ಲೋನ್ ಫಂಡಿಂಗ್ ನಿಮ್ಗೆ ಸಿಗುತ್ತೆ. ಈವನ್ ನಿಮ್ಗೆ ಸಿಬಿಲ್ 650 850 ತನಕ ಸಿಬಿಲ್ ಇದ್ರೆ ನಿಮ್ಗೆ ಲೋನ್ ಎಲ್ಲ ಬಂದಿರುತ್ತೆ. ಅಪ್ ಟು 2 hours ನಲ್ಲಿ ನಿಮ್ಗೆ ಲೋನ್ ಅಪ್ರೂವಲ್, ಡಿಪೆಂಡಿಂಗ್ ಆನ್ ಡಾಕ್ಯುಮೆಂಟ್ಸ್ ಇದ್ರೆ 48 hours ಇಂದ ನಿಮ್ಗೆ 2 hours ತನಕ ನಿಮ್ಗೆ ಲೋನ್ ಅಪ್ರೂವಲ್ ಮಾಡಿ ಇಮಿಡಿಯೇಟ್ ಸ್ಪಾಟ್ ಡೇನು ಡೆಲಿವರಿ ಕೊಡ್ತೀನಿ. ಬೇಸ್ ಆನ್ ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಅಂಡ್ ಇನ್ಶೂರೆನ್ಸ್ ಎಲ್ಲ ನಿಮ್ಗೆ ಆಡೆಡ್ ಮಾಡಿ ಎಲ್ಲ ಕೊಡ್ತೀನಿ. ಅಂಡ್ ದಿಸ್ ಇಸ್ ದಿ ಆಫರ್ಸ್ ದಟ್ ಯು ಗೆಟ್ ಅಟ್ ಎವ್ರಿ ಡಿಸ್ಬರ್ಸಲ್. ಲಕ್ಕಿ ಡ್ರಾ ಇದು. ಸೊ ಎವ್ರಿ ವೀಕ್ ಎವ್ರಿ ಮಂತ್ ನಿಮ್ಗೆ ಲಕ್ಕಿ ಡ್ರಾ ಎಲ್ಲ ನಿಮ್ಗೆ ಆಗ್ಬಿರುತ್ತೆ. ಲೋನ್ ತಗೊಂಡ್ರೂ ಫೈದಾ ನಿಮ್ಗೆ ಇರುತ್ತೆ. ಲೋಯೆಸ್ಟ್ EMI ಇಂಟ್ರೆಸ್ಟ್ ನಿಮ್ಗೆ ಗಾಡಿನ ಸಿಗುತ್ತೆ. ನಾವು ಲೆಟ್ಸ್ ಎಕ್ಸಾಂಪಲ್, ನೀವು ಒಂದು ಅಲ್ಕಜಾರ್ ತಗೊಳ್ಳಿ ಸರ್, 50,000 1 ಲಕ್ಷ ಡೌನ್ ಪೇ ಮಾಡಿ, ಮಿಕ್ಕಿದ್ದು ಲೋನ್ 5 ವರ್ಷದಿಂದ 6 ವರ್ಷ ಲೋನ್ ಮಾಡಿ ಕೊಡ್ತೀನಿ ಸರ್. ಇವಾಗ EMI ವಿಲ್ ಬಿ ಹೌ ಮಚ್? ಬಿಲೋ 20,000 EMI ಇದೆ ಸರ್. ಆಲ್ಮೋಸ್ಟ್ 20, 22, 23,000 EMI ನಿಮ್ಗೆ ಮಾಡಿ ಕೊಡ್ತೀನಿ ಫಾರ್ 6 years. ದಟ್ ಐ ಕ್ಯಾನ್ ಡೂ ಅಂಡ್ ಗಿವ್ ಯು, ವರ್ತ್ ಇಟ್ ಫಾರ್ ಯು. ಲಕ್ಕಿ ಡ್ರಾ ಆಪ್ಷನ್ ನಿಮ್ಗೆ ಎಲ್ಲ ಸಿಗುತ್ತೆ. ಫಾರಿನ್ ಟ್ರಿಪ್ ಅಂದ್ರೆ ಸರ್ ವೀಕ್ಷಕರಿಗೆ ಸ್ವಲ್ಪ ಡೌಟ್ ಇರುತ್ತೆ. ಫಾರಿನ್ ಟ್ರಿಪ್ ಅಂದ್ರೆ ಸರ್ ನಿಮ್ಗೆ ಥೈಲ್ಯಾಂಡ್ ಇಲ್ಲಿ, ಸಿಂಗಾಪುರ್ ಆ ತರ ನಿಮ್ಗೆ ಫಾರಿನ್ ಟ್ರಿಪ್ ಹೇಳ್ತಾರೆ. ಒಂದು ಫಾರಿನ್ ಟ್ರಿಪ್ ವಿಲ್ ಬಿ ದೇರ್, ನಾಟ್ ಲೈಕ್ ನೇಪಾಳ ಎಲ್ಲ, ನಾಟ್ ಇಂಡಿಯಾ, ಔಟ್ಸೈಡ್ ಇಂಡಿಯಾ ಫಾರಿನ್ ಟ್ರಿಪ್ ಅಲ್ಲಿ ಇರುತ್ತೆ. ಮೋಸ್ಟ್ಲಿ ಥೈಲ್ಯಾಂಡ್ ಇರಬೇಕು. ಒಳ್ಳೆ ಮಸಾಜ್ ತಗೊಂಡ್ ಬನ್ನಿ, ಪ್ರಾಪರ್ ಡೀಸೆಂಟ್ ಮಸಾಜ್.
ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ವೆಲ್ಕಮ್. ಓಕೆ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ನೀವೇನು ಮಾಡಬೇಕಂದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡುವ ಫೇವರ್. ಅವಾಗಲೇ ನಾವು ಇನ್ನೂ ಮೋಟಿವೇಟ್ ಆಗಿ ಇನ್ನೂ ವೀಡಿಯೋಸ್ಗಳು ಬೇರೆ ಬೇರೆ ಶೋರೂಮ್ಗೆ ಹೋಗಿ ಅಪ್ಡೇಟ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಸೈನಿಂಗ್ ಔಟ್. ಬಾಯ್ ಬಾಯ್. ಪ್ಲೀಸ್ ಔಟ್. ಸಲಾಮ್.